ತಗೊಳೆ ತಗೊಳೆ ನನ್ನೇ ತಗೊಳೆ ಉದಯ ಬೇಗ ಉದಯದಂತ ಬೇಗ ತಗೊಳೆ ತಗೊಳೆ ಬೆಳಕೊಟ್ಟ ಟೀಚರ್ಗೆ ಅವಳೇ ನಾಯಿಲ್ಲೋಡೆ ಬೆಳಕೊಟ್ಟ ಪ್ಲೇಯರ್ಗೆ ಅವಳೇ ನಾಯಿಲ್ಲೋಡೆ ತಗೊಳೆ ತಗೊಳೆ ಕೇಳಲ ನನ್ನ ಎರಡು ಕಿವಿಗಳು ಬಂದ ಬಂದ ಎಲ್ಲ ಒಪ್ಪಿಸಿಕೊಂಡು ನನ್ನ ಎರಡು ಕೈಗಳು ಬಂದ ಬಂದ ಹೃದಯದ ಪ್ರೀತಿ ಬದುಕೋಸು ಕಂಬಿರ ಪಡಿ ನನ್ನೋಗ ಕರುವಿನ ತಂತಿ ನಾದದಲ್ಲಿ ಕೇಳಿ ಕೇಳಿ ಹಾಡೆ ತಪ್ಪಿ ಹೋಯಿತು ನನ್ನ ಗುರಿ. ಭರತ, ಮಳ್ಳ ಹುಡುಗನೆಂದು ನಿನಗೆ ಸರಿದು ಸಲಿಗೆ ಕೊಟ್ಟರೆ ನನ್ನ ಬಡಕ್ಕೆ ಕೊಳ್ಳಿ ಇಟ್ಟೆಯ ದ್ರೋಹಿ. ಅಂದು ಸೀತೆಯನ್ನು ಕೆಣಕಲು ಹೋದಾಗ ಆ ದುಷ್ಟ ಲಕ್ಷ್ಮಣ ಬಂದು ನನಗೆ ಕೆಟ್ಟ ಪದಗಳಿಂದ ನಿಂದಿಸಿ ಘಾಸಿಗೊಳಿಸಿದ. ಆದರೆ ಇಂದು ನನ್ನ ತಮ್ಮ ಶರತನಿಗೆ ಅಡ್ಡ ಬಂದು ಬಾಯಿಗೆ ಬಂದ ಹಾಗೆ ಮಾತನಾಡಿದ ನಿನ್ನ ನಾಲಿಗೆಯನ್ನು ಕೆತ್ತು ಕತ್ತಲಲ್ಲಿ ಕತ್ತರಿಸದೆ ಹೋದರೆ ನನ್ನ ಹೆಸರು ವಜ್ರ ಬಂಡಿ ವಜ್ರಕಾಂತನೇ ಅಲ್ಲ. ತಿಳಿದುಕೋ ಮಗನೇ, ದೀಪ ಆರುವಾಗ ಅತಿ ಹೆಚ್ಚು ಉರಿಯುತ್ತದೆ. ಅದರಂತೆ ನಿನ್ನ ಸಾವು ಸಮೀಪವಿದ್ದಾಗ ತುಂಬಾ ಮೆರೆಯುತ್ತಿರುವೆ. ಆ ನಿನ್ನ ಲಕ್ಷ್ಮಣನಿಗಾದ ಸ್ಥಿತಿಯು ನಿನಗೂ ಮಾಡದೆ ಹೋದರೆ ನನ್ನ ಹೊಟ್ಟಕ್ಕೇನು ಬೆಲೆ? ನಿನ್ನ ತಮ್ಮನಾಗಿ ಹುಟ್ಟಿದಕ್ಕೂ ಈಗ ಸಾರ್ಥಕವಾಯಿತು. ಅವನಾಡಿದ ಮಾತುಗಳನ್ನು ನೆನಪಿಸಿಕೊಂಡರೆ ನನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂಗಾಗುತ್ತದೆ ಅಣ್ಣ, ಬೆಂಕಿ ಇಟ್ಟಂಗಾಗುತ್ತದೆ. ಅವನನ್ನು ಸುಮ್ಮನೆ ಬಿಡಬೇಡ ಅಣ್ಣ, ಸುಮ್ಮನೆ ಬಿಡಬೇಡ. ಚಿಂತೆ ಬಿಡು ಶರತ್, ಅವನು ಹಾವಾದರೆ ಇವನು ಗರುಡ, ಅವನು ಹುಲಿಯಾದರೆ ಇವನು ವೀರ ಕೇಸರಿ, ಅವನು ವೀರನಾದರೆ ಇವನು ವೀರ ಪರಾಕ್ರಮಿ.
ಅವನು ಸುಮ್ಮನೆ ಬಿಡಬಾರದು ಅಣ್ಣ. ಬಿಟ್ಟರೆ ನಮಗೇನೆ ಮೃತ್ಯು. ನಮ್ಮ ಪ್ರತಿಯೊಂದು ವ್ಯವಹಾರಕ್ಕೂ ಕಲ್ಲು ಹಾಕುತ್ತಿದ್ದಾನೆ. ಹೆಜ್ಜೆ ಹೆಜ್ಜೆಗೆ ಅಡ್ಡ ಬರುತ್ತಿದ್ದಾನೆ. ಅವನನ್ನು ಹಾಗೆ ಬಿಡಬಾರದು ಅಣ್ಣ. ಶರತ್, ನಾಳೆಯಿಂದ ನೀನು ಫ್ಯಾಕ್ಟರಿ ಕಡೆ ಹೊರಡು. ಮೇಕ್ಕೆದ್ದನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಅವನು ಇನ್ನೊಂದು ಸಾರಿ ನಿನ್ನ ತಂಟೆಗೆ ಬಾರದ ಹಾಗೆ ನಾನು ಮಟ್ಟ ಹಾಕುತ್ತೇನೆ. ಆಯಿತೇ? ಅಷ್ಟು ಮಾಡು ಅಣ್ಣ. ನಿನ್ನ ಹೆಸರು ಕೇಳಿದ್ರೆ ಸಾಕು, ಅವರು ನಿತ್ಯ ಮಾಡಬಾರದು. ಹಾಗೆ ಒಂದೇನಾದ್ರೂ ಪ್ಲಾನ್ ಮಾಡು ಅಣ್ಣ. ಅದಕ್ಕಿರುವುದು ಒಂದೇ ದಾರಿ. ಜೇನುಗೂಡಂತಿರುವ ಅವರ ಮನೆಯನ್ನು ಮೊದಲು ಛೇದ್ರ ಮಾಡುವುದು. ನಂತರ ಒಬ್ಬೊಬ್ಬರನ್ನೇ ಬೇಟೆಯಾಡುವುದು. ಹೇಗಿದೆ ನನ್ನ ಮೈಂಡ್? ನಿನ್ನದು ಮಾಸ್ಟರ್ ಮೈಂಡ್ ಅಣ್ಣ. ನೀನು ಹಾಕುವ ಆ ಚಕ್ರದ ಊದೊಳಗೆ ಸಿಲುಕಿ ಹೊರ ಬರೆದ್ರೆ ವಿಲಿ ವಿಲಿ ಒದ್ದಾಡಿ ಪ್ರಾಣ ಬಿಡಬೇಕು ಅವರು. ಅದೇ ಶೇಡಿಗಾಗಿ ಬದುಕುತ್ತಿರುವೆ ಬ್ರದರ್. ಎಷ್ಟು ವರ್ಷದಿಂದ ಕಾಯುತ್ತಿರುವುದು ಅದಕ್ಕಾಗಿಯೇ. ನಾನು ಹಾಕುವ ತಂತ್ರಕ್ಕೆ ಆ ಮಂತ್ರಾಲಯ ಬೂದಿಯಾಗಬೇಕು. ಅಣ್ಣ, ಅವರನ್ನು ಸುಮ್ಮನೆ ಬಿಡಬಾರದು ಅಣ್ಣ. ಇಡೀ 10 ಹಳ್ಳಿಗೂ ನಾವೇ ಚಕ್ರಾಧಿಪತಿಗಳು, ನಾವೇ ಸರ್ವಾಧಿಕಾರಿಗಳು. ಹೌದು ಶರತ್, ಈ ವಜ್ರಕಾಂತನ ಮಹಾ ಸಾಮ್ರಾಜ್ಯಕ್ಕೆ ನೀನೇ ಯುವರಾಜ. ಅಣ್ಣ, ಇದೇನು ನೀವು ಮಾಡುತ್ತಿರುವ ಕಾರ್ಯ? ದಾನ ಧರ್ಮಕ್ಕೆ ಹೆಸರಾದ ಈ ಮನೆಯಲ್ಲಿ ಬರೀ ಕರ್ಮದ ಮಾತುಗಳು. ಏನಾಗಿದೆ ನಿಮಗೆ? ಭಾಷಿಸಿ ಯಾವಾಗ ಬಂದೆ? ದಾನ ಧರ್ಮ ಅಂತ ಹೋದರೆ ಕೊನೆಗೆ ಹಿಡಿ ಮಣ್ಣು ಸಿಗದು ನಮಗೆ. ಇನ್ನು ನೀನು ಹುಟ್ಟು ಮೆರೆಯುತ್ತಿರುವುದು ನಾನು ಗಳಿಸಿದ ಸಂಪಾದನೆಯಲ್ಲಿ. ತಿಳಿಯಿತೆ? ನಿಮ್ಮ ಪಾಪದ ವಾಣದಲ್ಲಿ ಬಾಳುವ ಇಷ್ಟ ನನಗಿಲ್ಲ. ನಾಳೆ ಸತ್ತ ಮೇಲೆ ಬರುವುದು ನೀನು ಗಳಿಸಿಟ್ಟ ಹಣ ಅಂತಸ್ತಲ್ಲ, ಒಳ್ಳೆಯ ಗುಣ, ಉತ್ತಮ ವ್ಯಕ್ತಿತ್ವ. ಶಶಿ, ಅಣ್ಣನಿಗೆ ಎದುರು ಮಾತಾಡುವಷ್ಟು ಸೊಪ್ಪು ಬಂದಿತೆ ನಿನಗೆ. ಚಿಕ್ಕಂದಿನಿಂದ ಯಾವ ಕೊರತೆ ಬರದ ಹಾಗೆ ಜೋಪಾನ ಮಾಡಿದ್ದಾನೆ. ಯಾರ ಕಣ್ಣ ಬೀಳದ ಹಾಗೆ ಕಣ್ಣ ರೆಪ್ಪೆಯಂತೆ ಕಾದಿದ್ದಾನೆ. ಎಲ್ಲ ಮರೆತು ಮಂದ ಬುದ್ಧಿವನಾಗಿ ಮಾತನಾಡಬೇಡ ಶಶಿ, ಮಾತನಾಡಬೇಡ. ನೀವಿಬ್ಬರು ಮಾಡುವ ಪುಣ್ಯದ ಕಾರ್ಯ ನನಗೆ ಚೆನ್ನಾಗಿ. ಹೆಣ್ಣು ಹಣ್ಣು ಮಣ್ಣು ಎಂದರೆ ಸಾಕು, ಹೆತ್ತ ತಾಯಿಗೂ ತಲೆ ಹಿಡಿಯುವ ನೀಚರು ನೀವು. ಬಾಯಿ ಮುಚ್ಚು ಬಾತ್ಮಾಸ್. ಕಿರಿಯವನೆಂದು ಕರುಣೆ ತೋರಿ ಸುಮ್ಮನೆ ನಿಂತರೆ ನನ್ನ ಮರ್ಯಾದೆಯನ್ನೇ ಮಣ್ಣು ಪಾಲು ಮಾಡಲು ನಿಂತ ಯಾ ದ್ರೋಹಿ. ನಾಳೆಯಿಂದ ಕಾಲೇಜ್ ಬಿಟ್ಟು ಫ್ಯಾಕ್ಟರಿ ಕಡೆ ಹೊರಡು. ವಜ್ರಕಾಂತ, ನಾನು ಕೂಡ ಸಾವುಕಾರ್ ಶಂಕರ್ ಪಾಟೀಲ್ ಅವರ ಮಗನೇ. ನನಗೂ ಈ ಮನೆಯಲ್ಲಿ ಪಾಲಿದೆ. ನನ್ನಿಷ್ಟದ ಹಾಗೆ ಬದುಕುವುದು ನನ್ನ ಹಕ್ಕು. ನಾಳೆ ನಾನೇನಾದ್ರೂ ಕೋರ್ಟ್ ಮೆಟ್ಟಿಲು ಹತ್ತಿದರೆ ನೀವಿಬ್ಬರು ಕಮ್ಮಿ ಎಣಿಸಬೇಕಾದೀತು, ಎಚ್ಚರ. ಹೇ ಶಶಿ, ಹೀಗೆಲ್ಲ ಮಾಡಬೇಡ. ಏನೋ ತಮ್ಮನೆಂದು ಒಂದೆರಡು ಮಾತುಗಳನ್ನು ಆಡಿದೆವು, ಅದಕ್ಕೆ ಹೀಗೆ ಹೇಳುವುದಾ? ಅಣ್ಣ, ಇರ್ಲಿ ಬಿಡು.
ಇವನಿನ್ನು ಚಿಕ್ಕವನು. ಶಶಿ, ಏನೋ ಆ ವೇಷದಲ್ಲಿ ಕೊಂಚ ಮಾತನಾಡಿದೆ, ನನ್ನನ್ನು ಕ್ಷಮಿಸು. ಅಣ್ಣನಾದ ನನಗೆ ನಿನ್ನನ್ನು ಬೇಯುವಷ್ಟು ಅಧಿಕಾರವಿಲ್ಲವೇನೋ? ಹಾ, ನಡೆ. ತುಂಬಾ ದಣಿದು ಬಂದಿರುವೆ, ಒಳಗಡೆ ಹೋಗಿ ರೆಸ್ಟ್ ಮಾಡು. ಆಯ್ತು ಅಣ್ಣ. ಅಣ್ಣ, ದೀಪ ನಮ್ಮದೆಂದು ಮುಚ್ಚಿಡಲು ಹೋದರೆ ನಮ್ಮನ್ನೇ ಸುಡಲು ಬರುತ್ತಿದೆ. ಸಮಯ ನೋಡಿ ಇವನನ್ನು ಮರಳು ಮಾಡಿ ಇಡೀ ಆಸ್ತಿಯನ್ನು ನಮ್ಮ ಹೆಸರಿಗೆ ವರ್ಗಾಯಿಸಿಕೊಳ್ಳಬೇಕು. ಆಗಲೇ ಬ್ರದರ್, ಇದು ನಮ್ಮ ಉಳಿವಿನ ಪ್ರಶ್ನೆ. ಇಲ್ಲಿ ನಾವು ಉಳಿಯಬೇಕಾದರೆ ಈ ಕಾರ್ಯ ಮಾಡಲೇಬೇಕು. ಯಾವುದಕ್ಕೂ ನೀನು ಆ ಲಾಯರ್ ಲಕ್ಷ್ಮೀಪತಿಯನ್ನು ಹೋಗಿ ಭೇಟಿ ಮಾಡು. ಆಗಲಿ ಅಣ್ಣ, ಈಗಲೇ ಹೋಗುತ್ತೇನೆ. ಹಾಡು ನಿನಗಾಗಿಯೇ, ಜೀವ ನಿನಗಾಗಿಯೇ. ಕೇಡುಗಾಲದಲ್ಲಿ ನಾಯಿ ಮೊಟ್ಟೆ ಇಟ್ಟಿತು ಎನ್ನುವ ಹಾಗೆ ಇಂದು ನನ್ನ ತಮ್ಮ ನನಗೆ ಎದುರಾದನೆ. ಇದಕ್ಕೆ ಭರತನ ಕೈವಾಡ ಇರಲೇಬೇಕು. ಮೊದಲು ಅವನಿಗೆ ಗತಿ ಕಾಣಿಸಿ ನಂತರ ಇವನನ್ನು ಸೆರೆಬಡಿಯುತ್ತೇನೆ. ಈ ಹಾಳು ಗುಮಸ್ತ ಸೀನಪ್ಪ ಎಲ್ಲಿ ಹಾಳಾಗಿ ಹೋದ? ಲೇಸಿನ ನಿಂತ ನೆಲವ ಬಿರುಕು ಬಿಡುತ್ತಿದೆ ಅಂತ ಅದ್ರಾಗ ಒಂಟಿ ಸೀನ್ ಹಾಕ್ತಿಯಲ್ಲೋ, ನಾನ್ಸೆನ್ಸ್. ಅಂಜಬ್ಯಾಡ್ರಿ ದಣ್ಯಾರ, ಒಂಟಿ ಸೀನ್ ಹಾಕಿನಂದ್ರ ನಷ್ಟ ಏನಿಲ್ರಿ, ಬರೀ ಲಾಭನ ಐತ್ರಿ. ಇದು ಸತ್ಯವಾದ ಮಾತನ ಐತ್ರಿ ದಣ್ಯಾರ, ಸತ್ಯವಾದ ಮಾತನ ಐತಿ. ಅಂದರೇನು ನಿನ್ನ ಮಾತಿನ ಅರ್ಥ? ನಿಮ್ಮಿಂದ ಸಾಲ ಪಡೆದು ಕಾಣೆ ಆಗಿದ್ಲಲ್ರಿ ಸುಧಾ, ಆಕಿನ ಹೊತ್ಕೊಂಡ್ ಬಂದಿನ್ರಿ ದಣ್ಯಾರ ನಿಮ್ ಬಲಿಪಿಟ್ಟಕ್ಕ. ವಾವ್, ಮೆಚ್ಚಬೇಕು ನಿನ್ನ ಕಾರ್ಯಕ್ಕೆ. ಎಲ್ಲಿದ್ದಾಳೋ ಆ ನನ್ನ ಮೋಹನ ತರಂಗಿಣಿ? ಇಲ್ಲೇ ಬಂದ್ ನೋಡ್ರಿ ಸುಧಾ. ಏ ಸುಧವ, ನಮಸ್ಕಾರ. ನಮಸ್ಕಾರ ದಣಿ. ಬೆಂಕಿ ಹಚ್ಚು ನಿನ್ನ ನಮಸ್ಕಾರಕ್ಕೆ. ಅಂದು ನಿನಗೆ ಬಂದ ಕಷ್ಟವನ್ನು ಕಂಡು ಯಾವ ಆಧಾರವನ್ನಿಟ್ಟುಕೊಳ್ಳದೆ ಸಾಲವನ್ನು ನೀಡಿದ್ದಲ್ಲದೆ, ತಲೆಮರೆಸಿಕೊಂಡಿದ್ದಲ್ಲದೆ ವಸೂಲಿ ಮಾಡಲು ಬಂದ ನನ್ನ ತಮ್ಮ ಭರತನಿಗೆ ಬಾಯಿಗೆ ಬಂದ ಹಾಗೆ ಮಾತನಾಡುವೆ. ಆ ದುಷ್ಟ ಹೆಣ್ಣೆ, ಧಣಿಗಳೇ, ಹಂಗ್ ಕೇಳ್ರಿ ಜನರಕಿನ. ಧಣಿ, ಕೊಟ್ಟ ಸಾಲು ಕೇಳುವುದು ತಪ್ಪಲ್ಲ, ಆದ್ರೆ ಕೇಳುವ ರೀತಿ ತಪ್ಪು. ಅದಕ್ಕೆ ಅವನಿಗೆ ತಕ್ಕ ಉತ್ತರ ಕೊಟ್ಟು ಕಳಿಸಿದ್ದೇನೆ. ನಾವು ಬಡವರೇ ಆಗಿರಬಹುದು, ಆದ್ರೆ ಮಾನಗೆಟ್ಟವರಲ್ಲ. ಅಂದ್ರ ನಮ್ ದಣ್ಯಾರ ಮೂರು ಬಿಟ್ರಂತ ಹೇಳಿದ್ಯಾನವ. ಉರಿಯುವ ಜಾಲಗೆ ಇನ್ನಷ್ಟು ತುಪ್ಪ ಎರಚುವೆಯೇನು? ತಪ್ಪು ತಿಳ್ಕೊಬೇಡ್ರಿ ದಣ್ಯಾರ, ನಮ್ಗ ನಿಮ್ ಬಿಟ್ರಿ ಯಾರದರ್ರಿ? ನೀವ ದೇವ್ರು, ನೀವು ಅನ್ನದಾತರಿ ದಣ್ಯಾರ, ನೀವು ಅನ್ನದಾತರು. ಹಾಗೆ ಬಾ ದಾರಿಗೆ. ಹೇ ಸುಧಾ, ಮೊದಲು ನಾನು ಕೊಟ್ಟ ಸಾಲವನ್ನು ಮರಳಿ ನೀಡು, ಇಲ್ಲ ನಾನು ಹೇಳಿದಂತೆ ನಡೆ. ಇವೆರಡೂ ಆಗದಿದ್ದರೆ ನಾನು ಮಾತನಾಡುವುದಿಲ್ಲ. ನನ್ನ ಈ ಬಂದೂಕ್ ಮಾತನಾಡುತ್ತದೆ. ಆಯ್ತು ಆಯ್ತು ದಣಿ, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ.
ನಿಮ್ಮ ಸಾಲವನ್ನು ತೀರಿಸಿ ಋಣಮುಕ್ತಳಾಗ್ತೀನಿ. ಮತ್ತೆ ಎಲ್ಲಿಂದ ಕೊಡೋಕೋ ನಿನ್ ಕಾಲಾವಕಾಶನ? ಈಗ ಕೊಟ್ಟ ಸಮಯನ ಹೆಚ್ಚಾಗೈತಿ. ಈಗ ಏನ ಇದ್ರು ನೀನು ನಮ್ ದನಿಯರ್ ತಾಳಕ್ ತಕ್ಕ ಕುಣಿಬೇಕು, ತಾಳಕ್ ತಕ್ಕ ಕುಣಿಬೇಕ. ಆಯ್ತಣಿ, ನೀವು ಹೇಗೆ ಹೇಳ್ತಿರೋ ನಾನು ಹಾಗೆ ಕೇಳ್ತೀನಿ. ಆದ್ರೆ ನನ್ನ ಶೀಲದ ತಂಟೆಗೆ ನಾನು ಬಂದಿದ್ದೆ ಆದ್ರೆ ಅವರ ಸೊಂಟವನ್ನು ನಾನು ಏ ಇಲ್ಲೇ ತಪ್ಪು ತಿಳ್ಕೊಂಡೆ ನೋಡೋ ನೀನು. ನಮ್ ದನಿಯರಿಗೆ ಪರನಾರ್ಯರಂದ್ರ ಅತ್ತಂಗಿರಿದ್ದಂಗ ಅಲ್ಲಲ್ಲ, ಅತ್ತಂಗಿರ ಮಕ್ಕಳಿದ್ದಂಗ. ಕರೆಕ್ಟ್ ಆಗಿ ಹೇಳಿದೆ ಸೀನಪ್ಪ. ನಡೆ, ಬಾರಿಗೆ ಹೋಗಿ ಪಾರ್ಟಿಯನ್ನು ಅರೇಂಜ್ ಮಾಡು. ನಾನು ನಂತರ ಬರುತ್ತೇನೆ. ಆದ್ರ ಹೋಗಿ ಬರ್ತೀನಿ. ಸ್ವಲ್ಪ ಕೈಗೆ ಬೆಚ್ಚ ಮಾಡ್ರಿ. ಹೋಗಿ ಬಂದು ತೆಗೆದುಕೋ. ಏ ಸುಧಾ, ನಾನು ಕೊಟ್ಟ ಸಾಲದ ರೂಪವಾಗಿ ಒಂದು ಹಾಡನ್ನಾದರೂ ಹಾಡಿ ನನ್ನ ಮನಸ್ಸನ್ನು ರಂಜಿಸಬಾರದು? ಸರಿ, ಆಯ್ತು ದಣಿ. ಬಳೆ ಸಾರೆ ಬಾರೆ ಪ್ರೇಯಸಿ ನನ್ನ ಸಂಗತಿ ನೀನಾಡಿದ ನಿಜ ಸಂಗತಿ ನೀನಾಡಿದ ನಿಜ ಸಂಗತಿ. ಬಳೆ ಸಾರೆ ಬಾರೆ ಪ್ರೇಯಸಿ ನನ್ನ ಸಂಗತಿ ಬಾರೆ ಪ್ರೇಯಸಿ ನನ್ನ ಸಂಗತಿ ನೀನಾಡಿದ ಸಂಗತಿ ನೀನಾಡಿದ ಕಂಡ ಈ ಯೌವನ ಕೊಡುಬಾರೆ ನೀ ಚುಂಬನ. ಕಂಡ ಈ ಯೌವನ ಕೊಡುಬಾರೆ ನೀ ಚುಂಬನ. ಬಾರೆ ಪ್ರೇಯಸಿ ನನ್ನ ಸಂಗತಿ ಬಾರೆ ಪ್ರೇಯಸಿ ನನ್ನ ಸಂಗತಿ ನೀನಾಡಿದ ನಾನೇನು ಬರ್ತೀನಿ.
ಬರಲೇಬೇಕು ಸುಧಾ, ನೀನು ಬರಲೇಬೇಕು. ನೀನು ಬರಬೇಕೆಂದೇ ಈ ನಾಟಕ ಹಿಡಿದಿತ್ತು. ನಿನ್ನನ್ನೇ ನಾಟಕದಾಳವಾಗಿ ಮಾಡಿಕೊಂಡು ನಿನ್ನಿಂದಲೇ ಶ್ರೀರಾಮನ ಮನೆಯನ್ನು ಚಿತ್ತ ಮಾಡಿ ಇಡೀ ಊರಿಗೆ ನಾನೇ ಮಹಾರಾಜನಾಗಿ ಮೆರೆಯದಿದ್ದರೆ ನನ್ನ ಸೇಡಿಗೆ ಮಾಡಬಾರ್ದ್ರಿ. ಉದ್ರಿ ಸಾಲ ತಂದು ಯಾರು ಕೆಲಸ ಮಾಡಕ್ ಹೋಗ್ಬಾರ್ದು. ಹೆಂಗಾರ ಮಾಡಿ ಅಂಗಡಿ ಇಟ್ಟಿವಂದ್ರ ಉದ್ರಿ ಮಕ್ಕಳ ಹೆಚ್ಚು. ಇವ್ರ ಲೆಕ್ಕದ ಮೇಲೆ ರೊಕ್ಕ ಕೊಡ್ತಾರೆ. ಕಾಲ ಹಿಂಗ್ ಚಪ್ಪಲಿ ಹರಿತಾವ, ಇವ್ರಂತೂ ರೊಕ್ಕ ಕೊಡಂಗಿಲ್ಲ. ಬರ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ. ಅದ್ರಾಗ ಏನೋ ಮುದಡೆ ಸೀನ್ಯಾ ನೋಡಿದ್ರು ಒಂದಾಸವನ್ನ ಹುಳ ತಿನ್ನಾಕ ಹಲ್ಲಿ ಗಂಟೆ ಬಿದ್ದಾನ್ರಿ ನನಗ. ಹೆಂಗಾರ ಆಗ್ಲಿ ಸುಮ್ಮ ಯಾವಾದ್ರೂ ಉದ್ಯೋಗ ಖಾತ್ರಿ ಹೋಲೇನ ಕೆಲ್ಸಕ್ಕ. ಮನಗಂಡ ಅದಿಯ ಹುಡುಗಿ ಹಿಂದ ಮುಂದ, ಬೆಳದಂಗ ಅದಿಯ ಬರೀ ಅಪಲದಿಂದ. ಮನಗಂಡ ಅದಿಯ ಹುಡುಗಿ ಹಿಂದ ಮುಂದ, ಬೆಳದಂಗ ಅದಿಯ ಬರೀ ಅಪಲದಿಂದ. ಕೊಡಲೇನ ಮುತ್ತೊಂದ ಕಾಣತಿ ಬಹಳ ಚಂದ. ಹಬ್ಬದ ನೀವು ಮಡಿ ಮಾರಿ ನೋಡಕ ಬಂದಿಲ್ಲ, ಹೆಂಗದಿಯೋ ನನ್ನ ಗೆಳೆಯ ನಾನು ಬಂದಿಲ್ಲ. ಹಬ್ಬದ ನಾವು ಮಡಿ ಮಾರಿ ನೋಡಕ ಬಂದಿಲ್ಲ, ಹೆಂಗದಿಯೋ ನನ್ನ ಗೆಳೆಯ ನಾನು ಬರುಗಂಡ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರಸೇನ. ಬರುಗಂಡ ನಿನ್ನ ಕೈ ಮ್ಯಾಗ ನನ್ನ ಹೆಸರ ಬರಸೇನ. ಮಾಡಿ ಮನೋಗಿ ಕೈಯಾಗೊಂದು ಮೊಬೈಲ, ಗಲ್ಲದ ಮ್ಯಾಗ ಡಿಂಪೈಲ. ಕೈಯಾಗೊಂದು ಮೊಬೈಲ, ಗಲ್ಲದ ಮ್ಯಾಗ ಡಿಂಪೈಲ. ನೋಡಾಕಿ ಸಿಂಪಲ್ಲ, ನೋಡಾಕಿ ಸಿಂಪಲ್ಲ. ಹುಡುಗರನ್ನ ಮಾಡಳ ಪಾಗಲ್ಲ. ಕೈಯಾಗೊಂದು ಮೊಬೈಲ, ಗಲ್ಲದ ಮ್ಯಾಗ ಡಿಂಪಲ್ಲ. ಸಿರಿ ಸುಡ್ಗಾಡಕ ಅಂತ ಅದೇನಾಗೈತಿ ನಿನಗೆ ಸುಡ್ಗಾಡ್ಗೆ ಹೋಗಂತದ್ದು? ಚೂರು ಬಿಡಿಸಿರ ಹೇಳ್ರಿ ಹೇಳಿ. ಏನ್ ಹೇಳ ಚೋರ,
ಬಿಡಿಸಿ ಹೇಳಿದ್ರಿ ಇವತ್ತಿನ ತಪ್ಪದಲ್ಲ ಇದು ಸಾಯ ಮಟ್ಟ ಹಂಗ ಸಂಗಟ ಬರದ ಯಪ್ಪ ಮರ ಇದು ಬಿಡಿಸಿ ಹೇಳೋದು ನಿನ್ನ ಮುಂದೆ ಬೇಡ ಯಾರ ಸಿಕ್ಕ್ರ ಅವ್ರ ಮುಂದೆ ಲಾಭ ಲಾಭ ಹೊಯ್ಕೊಳ್ಳೋದು ಹೋಯ್ಕಾಕಿದೇನು ಹೋಳಿನಲ್ಲ ಸಿರಿ ಅಂತದೇನಾಗೈತಿ ಚೂರು ಹೇಳಿದ್ಯಾಕ್ರ ಮನಸ್ಸು ರಗರಕತಿ ಅಲ್ಲ ಹೇಳಿದ್ರ ಮನಸ್ಸು ಹಗರಾಗಿಲ್ಲ ಮರ್ರಯ್ಯ ಮತ್ತಷ್ಟು ವಜ್ಜಾಗಿ ಕುಟ್ಟಾಕ ಶುರು ಮಾಡ್ತಾ ಇದ್ದಿ ಬೇಡ ನಂದ್ರಾಗ ಇರ್ಲಿ ನಿಂದ್ರಾಗ ಇರ್ಲಿ ಏ ಹಂಗಂದ್ರೆ ಹೆಂಗ ಸಿರಿ ನಿಂದು ನನಗ್ ಬೇಕಾ ನಂದು ನಿನಗ್ ಬೇಕ ನಂದು ಏನ ಸುಮ ನಂದು ನಿನಗ್ ಬೇಕು ನಿಂದು ನನಗ್ ಬೇಕ ಏನ್ ಬಾದ್ರ ಅದ ಹೆಲ್ಪ್ ನೀ ದೂರ ಥೇರ್ಬೇ ದೂರ ನಿಂತ ಹೇಳನಿ ದೂರ ನಿಂತ್ರ ಹೆಂಗ ಹತ್ರ ಬಂದು ಕಷ್ಟ ಸುಖ ಹಂಚ್ಕೋಬೇಕಾಗತಿ ಅಂದ್ರ ಲಾಭ ಹೊಯ್ಕೊಂಡು ನಿನ್ನ ಅಕ್ಕಿ ಬಡ್ಕೊಳ್ಳ ಹಂಗ ಮಾಡಿದ್ಯಾಕ್ರ ಮತ್ತೋಟ್ ಹಳವರಾಕತಿ ನೋಡ ನಂದು ಮತ್ತೋಟ್ ಹಳವರಾಕತಿ ಏನದ ಅದ ಮನಸ್ಸು ಯಾಕೆ ಸಿರಿ ನಿನಗೆ ಯಾರಿಲ್ಲ ಅಂತ ಮಾಡಿನ ನಾನು ಅದೀನಿ ಎದ್ದಕ್ಕೂ ಅನ್ಸ್ಬೇಡ ನಿನಗೆ ಏನ್ ಬೇಕು ಕೇಳಿ ಹೊತ್ತ ಕೊಡಿಸ್ಬಿಡ್ತೀನಿ ಕಿವೇನ್ ಜುಮ್ಕಿ ಬೇಕಾ ಇಲ್ಲ ಬಂಗಾರ ಜಿಂಕೆ ಬೇಕಾ ಅಂತೂ ಗಡಿ ನಮ್ಮ ಬಲಾಗ ಬಿತ್ತ ಅದ ಏನಿಲ್ರಿ ಮತ್ತ ನಾನ್ ನಿಮಗೂ ಸಾಲ ಕಟ್ಟಬೇಕಾಗಿತ್ತ ಹುಚ್ಚಿ ಅಂತ ಅದ್ಕೊಂತ ತಲೆ ಕೆಡ್ಸ್ಕೊಂತಿದ್ದಿ ನಿನ್ನವನಾಗಿರುವಾಗ ಅಸಲು ಬೇಡ ಬಡ್ಡಿನೂ ಬೇಡ ಅಂತೀನಿ ಬಾಳ ಪುಣ್ಯ ಬತ್ರಿ ನಿಮಗೆ ಎತ್ತಿ ಮಾಡ್ತೀನಿ ಎತ್ತೆತ್ತಿ ಮಾಡೇ ಬಿಡನಂತ ಅದಕ್ಕೆ ರೆಡಿಯಾಗಿ ನಿಂತ್ಬಿಟ್ಟಿನಿ ನಮಸ್ಕಾರ ಮಾತು ಬಾ ದೂರ ಬೇಡ್ರ ನಿಮ್ಮವನ ಏನ್ ಬರ ಅದ್ರಾಗ ಕುಂತಿರ್ತೀರ ಹೋಲ್ ಬಿಡ್ರಿ ಮತ್ತ ನಮ್ಮ ಅಂಗಡ್ಯಾಗ ಕೆಲಸ ಭಾಳ ಐತಿ ನಾನು ಬರ್ಲಾ ಏ ಸಿರಿ ಹಂಗ ಹೊಂಟ್ರಿ ಹಂಗ ಎತ್ತೆತ್ತಿ ಮಾಡು ಅಂತಿದ್ಯಾ ಎತ್ತೆತ್ತಿ ಬಗ್ಸಿ ಹೆಂಗ್ ಬೇಕಂತಿದ್ದಿ ಹಂಗ ಹೊಡೆದ ಬಿಡ करती बारा गिद्दी माडी आलिंद्या तोर रगಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋ ಹತ್ತಾಲೆ ಜೋರ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಬ್ಬ ರಗಡ ಮಾಡಿ ರೊಕ್ಕ ಬಂಗಾರ ಜೀವನ ಮಾಡೋಣ ಹಬ್ಬ ನನ್ನ ಕಡಕ ಮಾವ ಅಣ್ಣಾಕಿ ನನ್ನ ತೆಂಟು ಕಳಿಸಿ ನನ್ನ ಬುಕ್ಕ ಹಿಡಿದೆಲ್ಲ ಬಿಟ್ಟುಗ ಹಿಡಿದೆಲ್ಲ ಬಿಟ್ಟುಗ ನನ್ನ ಬಾಡಿಗೆ ಆಗಿ ಬೆಳಗ ರಗಡ ಮಾಡಿ ರೊಕ್ಕ ಬಂಗಾರ ತಿಂಡಿ ಮಾಡೋಣ ಆಲಿಂದ ದೂರ ರಗಡ ಮಾಡಿ ರೊಕ್ಕ ಬಂಗಾರ ತಿಂಡಿ ಮಾಡೋಣ ಆಲಿಂದ ದೂರ ಲಾ 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 ಲಾ. ಹಾ ಸಿರಿ ಮಾಡೋದು ಮಾಡಿದಿ ಬೇಸೆ ಮಾಡೀನಿ ಏನ ಡ್ಯಾನ್ಸ್ನ ಈಗ ಬರ್ತೀನಿ ನಮ್ಮ ವಾಜ್ ಖಾನ್ ಸಾವ್ಕಾರ ನೋಡಿದ್ನಕ್ರ ನನ್ನ ಕತ್ತಿ ಗೊತ್ತಂಗೆ ಓದಿತ್ತನ ನಾನು ಬರ್ತೀನಿ ಸಿರಿ
ಮಿಸ್ ಯು, ಲವ್ ಯು, ಕಿಸ್ ಯು, ಬಾಯ್ ಬಾಯ್, ಟಾಟಾ. ಏನು ಅಲ್ಲ ಯಾರ ಕಾಟ ತಪ್ಪದ್ರಿ ಇವಂದು ಕಾಟ ಮಾತ್ರ ತಪ್ಪಂಗಿಲ್ಲ. ಯಾ ಸಂದಂಗಿದ್ರು ಸೊಳ್ಳಿ ಬಂದಂಗೆ ಬರ್ತಾರ ನೋಡ್ರಿ ನೀವು. ಬರ್ತಿ ನಂದಳ ಗಜಮಾಕ ಹೋಗನ್ ಅಂತಳ ಯಾಪಕ, ಬರ್ತಿ ನಂದಳ ಗಜಮಾಕ ಯಾಪಲ ತಿಂದಳ ತಿನ್ನಾಕ, ಹೋಗೋನು ಅಂತಳ ನಮ್ಮ ಮೊಲಕ, ಹೋಗೋನು ಅಂತಳ ನಮ್ಮ ಮೊಲಕ, ಬರ್ತಿ ನಂದಳ ಸಂಜಕ. ಏನು ಐತೋ ಗೆಳೆಮಾಳ ಕಣ್ಣಿಗೆ ಹಾಕಳಗಾಗಲ್ಲ, ಏನು ಐತೋ ಗೆಳೆಮಾಳ ಕಣ್ಣಿಗೆ ಹಾಕಳಗಾಗಲ್ಲ. ಎಲ್ಲಿ ತಂದು ಎಲ್ಲಿಗೆ ಹಚ್ಚಿದೇವ ಮಾರ. ರೈತನ ಮಗ ನನ್ನ ಹುಡುಗ ಹಾಕಿನ ಬಾರ್ಕೊಲ ಹೆಗ್ಲಾಗ, ಶರತ್ತಿನ ಹೋರಿ ಕಟ್ಟಾನ ಹತ್ತಂತಾನ ಬಂಡಾಗ, ಮದುವೆಯ ವಯಸ್ಸಾಗಲು ಮುತ್ತ ನಿನಗ ಸೌತ್ ಇಂಡಿಯಾ ಹೊಳೆಯ ಸುತ್ತ ಸಿರಿ ಏನ ಯಾವ್ದದು ಸೊಳ್ಳಿ? ನೀನು ಬಂದೆ ಪೋತ್ರಾಶ. ಬಾ 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 ನೀನ ಬಾ ಬಾ ಬಂದೆ. ನೀ ಯಾಕೆ ಬಂದಿಲ್ಲಪ್ಪ ಅಂತ ಅನ್ನತ್ತಿದ್ದೆ ಅಷ್ಟೇ. ನೀನ ಬಂದು ನೋಡು, ಹಾ ಬಾಳ ಚಲೋ ಕೆಲಸ ಮಾಡಿದೆ. ಹೆಂಗ್ ಕಾಣ್ತೀನಿ ನಾನು? ಅಲ್ಲ ಅಲ್ಲ ನನ್ನ ಸಿಂಗಾರಿ, ನೀ ಎಲ್ಲಿ ಇರ್ತಿ ನೋಡು ಅಲ್ಲೇ ನಾ ಇರ್ಬೇಕು. ಯಾಕೆ ಗೊತ್ತನ, ನಿನ್ನ ಬಿಟ್ಟ ನನಗಿರಂಗಾಗೋಲ್ದು, ನನಗಿರಂಗಾಗೋಲ್ದು. ಅದ ಹೆಂಗ ಆಕೈತಪ್ಪ ಕುರುಸಾಲೆ? ಯಾಕಂದ್ರ ಕೊಳ್ಳಿಗೆ ತಾಳಿ ಕಟ್ಟಿದ್ದಿ, ಕಾಲಾಗ ಕಾಲುಂಗ್ರ ಹಾಕಿದ್ದಿ, ಹೊಟ್ಟೆ ತುಂಬ ಕೂಳ್ ಹಾಕಿದೆಲ್ಲ, ಅದಕ್ಕ ನಾನು ಬಿಟ್ಟ ಅದ್ ಹೆಂಗ ಇರಕಾಕೈತೆ ನಿನಗ? ಹೆಂಗ ಕಟ್ಟಬೇಕ ತಾಳಿ? ಇಲ್ಲೇ ಇಲ್ಲೇ ಕುಂತಾಳ ನೇಂತಿ, ಹಿಂಗ ಬೇಯ್ತಾಳ, ಇಲಾಕವಲ್ಲ. ಆದ್ರೂ ಏನ್ ಮಾಡ್ಬೇಕು, ನಿನ್ನಂತೂ ನನಗ ಬಿಡಂಗಾಗೋಲ್ದು. ನನ್ನ ಬಿಟ್ಟು ಯಾರ ನಿನಗೆ ತಾಳಿ ಕಟ್ಟಿದ್ರ ಅಂದ್ರ ನನ್ನ ಹೆಂತ ಡೈವರ್ಸ್ ಕೊಟ್ರು ಚಿಂತೆ. ಅವ್ರ ಕೈ ಕಾಲು ಮುರ್ಯಾವಂದ್ರ ಮುರ್ಯಾವ ಎಲ್ಲ ಕೂತಿಯೋ ಯಾಕ ಕಾಣಂಗಿಲ್ಲ, ಕಾಣಂಗಿಲ್ಲ ಕಾಣಂಗಿಲ್ಲ. ಈ ಕುರ್ಸಲೆ ಮಾತ್ರ ಬಿಡ್ಬೇಡ. ನಾಳೆಗೆ ಹಾರಿ ಕಾಸದ ಐತಿ, ಖಾರ ಪುಡಿ ಹಚ್ಚದ ಐತಿ, ಗುದ್ದದ ಐತಿ. ಬೇಟಿ ನಿನ್ನ ಮನೆ ದೇವ್ರ ಹಣಗೈತ್ ನೋಡಿ ಹೇಳಕ್. ಏ ನಿಮ್ಮ ಅವ್ರ ಕೈ ಕಾಲು ಕಡಿದ್ರ ನೀ ಜೈಲಿಗೆ ಹೋಗಿ ಕುಂದಿರುತ್ತಿ. ನನಗೇನಾಗ್ಬೇಕೈತಿ ನಿನ್ನ ಸಂಬಂಧ? ಜೈಲಿಗೆ ಹೋದ್ರು ಚಿಂತಿಲ್ಲ, ನನಗಂತ ನೀ ಬೇಕಾ? ನಿಂದು ತಿಂಡಿನ ಬಾಳ ಆಗೈತಿ. ನಾವ್ ಹೊತ್ತು ಅಂತಂದ್ರ ಹಂಗ ಊರಿಗೆ ಹೋಗಕ್ಕೆ ಜೈಲ ಗಂಟಿ ಬಾರ್ಸ್ಕೊತ ನಾನು ಬ್ಯಾಡ. ಹೌದಪ್ಪ ಮಗನ, ಈಕಿ ನಿನಗೆ ಬೇಕನ್ನಾಕ ಈಕಿ ಏನ ನಿನ್ನ ಸ್ವಾದ್ರ ಮಾವನ ಮಗಳೇನಪ್ಪ ಮಗನ? ಬಂದಿವ ನಟ್ ನಡಕ ಗಂಟೆ ಎಳ್ಯಾಳ ಸಾಕ. ಲೇ ಸೀತ, ಎದಕ್ ಬೇಕಲ್ಲ ಏ ಮಗನ? ಇದ್ರ ಹುಷಾ ಬರ್ರಿ, ನಂದು ಹಾಕಿದು ಹೌದಲ್ಲ? ಇರೋ ಹೊತ್ನೆ ನಿಂದೆಲ್ಲ ನಡಕ ನಡಿ ಮಗನ. ಎಗ್ರೈಸ್ ಅಂಗಡಿ ಮಾಡಕ್ ಬಸ್ ಸ್ಟ್ಯಾಂಡ್ ಮುಂದೆ ಕಾಲೇಜ್ ಜಾಗ. ಲೇ ಮಗನ ಹೀರ ಅಲ್ಲಿ ಸಿರಟ್ಟ್ಯಾಗ ಮಗನ ದಯಾಬಾರಿನ ಚಾಯ್ ಕೊಟ್ರ ಮಗನ ನಿನ್ನ ಕೈಯಾಗ. ಆ ದಯಾಬಾರಿನ್ಯಾಗ ಹನಿ ಹನಿ ನಮ್ಮ ಗೋಡ್ಯಾಗೆ ಕುಂದ್ರಿಸಿವಿ ನಾಳ ತಳ ಹನಿ ಹನಿ ಬೀಳ ಆಗ್ಲಿ ಮಗನ. ಅಲ್ಲಿ ಪಾನಿಪುರಿ ಮಾರ್ಕೊಂಡ್ರ ಅಂಗಡಿ ಮುಂದೆ ಕುಂದ್ರೋಗ ನಾ ಗಿರಕ್ ಬಂದ್ರೆ ₹2 ಲಾಭ ಬರಾಕತಿ ಮಗನ ನಿನಗ. ಹಿಂಗೆ ಜಗಳ ಆಡತ್ತಿರಲ್ಲ ನಿಮ್ಮ ಊರ. ಅಲ್ಲ ನಿಮ್ ಜಗಳ ಆಡೋದ್ ನೋಡಿ ಮುಂದ್ ಕೂತ್ ಮಂದಿ ಕೈ ತಂದು ಕೊಟ್ರ ನಿಮ್ಗೆ ತೆಂಗಿನ ಚಿಪ್ ಅದೇ ಹೆಂಗ್ ಕೊಡ್ತಾರ? ಹಂಗಾರ ಹಿಡ್ಕೊಂಡ ನಿಂತೇನ? ಅಂತವಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಗೊತ್ತನ, 3 ಬಿಟ್ಟವ್ರು ದೊಡ್ಡ ಮಗ ಈ ಮಗ ಹೇಳಲ್ಲಿ ಕೇಳಲ್ಲಿ ಹೇಳ್ತಾರ. ನಾ 3 ಕೇಳ ಬಡಿ 9. ಅಲ್ಲ ಏನೋ ನೀವು 3 ಅದಾವ ಅಂತ ಮಾಡಿದ್ದೆ. ನೀವು ಒಂದು ಎಷ್ಟು ಮಂದಿ ಅಲ್ಲ ನಿಮ್ಮ ಊರ? ಕೇಳಿಲ್ಲ ಅವೇ ಅಷ್ಟೂರ ಅಳಿಯಾರ ಅವ್ರ ಮ್ಯಾಕ್ ಕುಂತಾರ ಬದ್ಮಾಸ್ರು. ಅಲ್ಲ ನೀ ಹಗರಿದ್ರೆ ಅವ್ರು ಹಗರಿರ್ಬೇಕಲ್ಲ. ಅಲ್ಲ ಇವ್ರ 3 ಮಂದಿ ಕೈಯ ಸಿಕ್ಕ್ರ ಫಜಿತ್ ಹೆಂಗತ್ತೀನಿ ನೋಡಿದ್ರ ಹಿಂದಿಂದ ಬೆನ್ನತ್ತನ. ಇವ್ರಿಬ್ರು ನೋಡಿದ್ರ ಮದುವೆ ಹಾಕೇನಿ ಅಂತಾರ. ಇಷ್ಟಕ್ಕ ನಾ ಯಾರ ಮದುವೆ ಆಗಲ್ರು?
ನೋಡ್ಸಿರಿ ಏನಾರ ಮಾಡು, ನಾನಂತೂ ನಿನ್ನ ಭಾಳ ದಿನದಿಂದ ಪ್ಯಾರಿ ಮಾಡಕತ್ತೀನಿ. ಒಟ್ಟಾಗ ನಂಗೆ ನೀ ಬೇಕಂದ್ರೆ ಬೇಕ. ನೋಡ್ಸಿರಿ ನಾನು ನೀನು ಭಾಳ ದಿನದಿಂದ ಲವ್ ಮಾಡಾಕತ್ತೀನಿ. ನೀನು ನನಗೆ ಬೇಕಂದ್ರ ಬೇಕ. ತ್ರಾಸ್ ತಗೋಬೇಡ, ಇದು ಕೈಯಾಗ ಹಿಡಿ. ಏನದ ಹೋಲ್ ಬಿಡ್ರ, ಹಿಂಗಾದ್ರೆ ಕೆಲಸ ಆಗಂಗಿಲ್ಲ. ಯಾಕೆ ಜಗಳ ಆಡ್ತೀರಿ? ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಯಾರು ಉತ್ತರ ಹೇಳ್ತೀರಿ ಅವ್ರನ್ನ ಮದುವೆ ಹಾಕಿನಿ. ಏನ್ ಕೇಳದ ಬೇಕಾದ ಕೇಳ ನೀನ. ನಾನ ಮೊದಲು ಹೇಳ್ತೀನಿ, ನೀ ಕೇಳ ನನ್ನ ಸಿರಿ. ಕೇಳಿಸಿರಿ ಒಂದ್ ಯಾಕೆ 11 ಕೇಳು. ಐ ಆಮ್ ರೆಡಿ. ಓಕೆ ಕೇಳ. ತಕ್ಕಡ ಹಾಕಿ ತೂಗಂಗಿಲ್ಲ, ಆದ್ರೆ ಅದು ಇರ್ಲಾರ್ದ ಹಬ್ಬ ಇಲ್ಲ. ಏನದು? ಹಾಲ ಹಾಲ ಹೂವ. ಏ ಹೂವ ಹೂವ. ನಾನೇ ಮಾವನ ಹೂವಿನ ಮಾರಿ ಅವನ. ಹೂವ ಹೂವ ಹೆಂಗಿರ್ತಾನ? ಹೂವ ಹೆಂಗಿರ್ತಾವ ಹೂವ? ಎರಡು ಅಲ್ಲ. ಸೋತ್ರ ಸೋತಿತ್ತು ನಿನ್ನ ಹೇಳು ಬಿಡು, ನೀನ್ ನೋಡಿದ ಬಿಡ್ಲೇ ನಾವು. ಆದ್ರೂ ನಮ್ಮ ಸಿರಿದ ಮನಸ್ಸು ಬಾಳ ದೊಡ್ಡದೈತಿ. ಹಾಲಿದ್ದಂಗ ಐತಿ ಆಕಿ ಮನಸ್ಸು. ಬಾಳ ಜಾಸ್ತಿ ಇದನ್ನ ಮಾಡಾಕ ಮತ್ತ ನಮಗ್ ತೋಡ್ರ ಮಾಡ್ತಾರ. ನೀವು ಸೋತ್ರಿ, ಅವ ಹೇಳನೀಗ. ಇದ್ರ ಹತ್ರ ಶಾಗಣಿ. ಹೌದನ ನನ್ನ ಅರಗಿಣಿ ಹಿಡಿದು ಕುಣದರ ಕುಣಿಯ ನನ್ನ ಚಿನ್ನದ ಗಣಿ. ಹಂಗ ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿಯ ಬಿಸಳ ಧೂಳೆ ಮಾವ ಅಂದಾರ ಮುತ್ಯ ಎದ್ದು ನಿಂತ ಹೊಡಿತಾರ ಸೀಣ. ಮೇಕಪ್ಪ ಮಾಡಿಕೊಂಡ ಮಾಡತಾಳ ಇಕ್ಕಿ ಬರಬರಿ ಬಂದು ಬರಿ ತಾಸ. ಇಕ್ಕಿಯ ಮೇಕಪ್ ನೋಡು ಹೆದರೈತಿ ನೋಡ, ಕುಂಪೆ ಬಂದೆ ಕೂಸ. ಫ್ಯಾಷನ್ ಮನ ತಂದಳ 16 ಡ್ರೆಸ್. ಒಂದೊಂದು ಡ್ರೆಸ್ಸಿನಾಗ ಒಂದೊಂದು ತರ ಕಾಣಿಸ್ತಾಳ ಇಲ್ಲಿ ಬಾಳ ನೈಸ. ಸೋನೈಸ ಹುಡುಗಿ ಸೋನೈಸ ನಿನ್ನ ಡ್ಯಾನ್ಸ. ಸೋನೈಸ ಹುಡುಗಿ ಸೋನೈಸ ನಿನ್ನ ಡ್ಯಾನ್ಸ. ಕುಣಿತಾಳು ಕುಣಿತಾಳು ನನ್ನ ಕುಣಿತಾಳು. ಗುಲ ಗುಲ್ಲ ನೀ ಗುಲ ಗುಲ್ಲ ನೀನು ನಮ್ಮ ಗುಲ ಗುಲ್ಲ. ಬಾಜು ಮನ್ಯಾಗ ಬಾರಿ ಐತಿ ಕೆಂಪನ ಪಟ್ಟಿ. ಬಾಜು ಮನ್ಯಾಗ ಬಾರಿ ಕೆಂಪನ
ಹಾಡ್ಬೇಕಂತ ನಿಂತಿಲೆ ನಿಂದ ತಕ್ಕತ್ತ ಕೇಳಕ್ಕೆ ಓಡಿ ಹೋದು ಇನ್ನೇನು ಹಾಡ್ತಿಲೆ ನಡೆ ಮಾಡ್ಲ ನಡೆ ಬಾ 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 ನಮ್ಮ ಕಮಿಟಿ ಅವ್ರು ಬೇಕತ್ತಾರ ದೇವ ಮಾರುತೇಶ್ವರ ನಿನ್ನ ಮಹಿಮೆ ಅಪಾರ ತಂದೆ ಅಪಾರ. ಅಂದು ಸೀತಾ ಮಾತೆಗಾಗಿ ಸಾಗರವನ್ನೇ ಜಿಗಿದೆ, ಅದರಂತೆ ಈ ನನ್ನ ಭವಸಾಗರವನ್ನು ನಿನ್ನ ಕರುಣೆಯ ಕೃಪೆ ತೋರಿದ್ದಾಗಿಸುತ್ತದೆ. ಕತ್ತಲಾದ ಈ ನನ್ನ ಮನೆಯನ್ನು ನೀನೇ ಬೆಳಗಿಸುತ್ತಲ್ಲೇ, ನೀನೇ ಬೆಳಗಿಸು. ಮಾರುತೇಶ್ವರ ಬಾಳೆಲ್ಲ ಕರ್ಮೋಗಿಲೇ ಬದುಕೆಲ್ಲ ಮಾಲಿಕೇಶ ಬಾಳೆಲ್ಲ ಕರ್ಮೋಗಿಲೇ ಬದುಕೆಲ್ಲ ಕಣ್ಣೀರೇ ತಂದೆ ಕಪ್ಪದ ಮಲಯ ಏಕೆ ಈ ತಾಪ ಏಕೆ ಈ ತಾಪ ನೀ ನೀಡಿದೆ ಶಿವನೇ ತಾಳಲಾರೇನು ನೋವಾ ಸಹಿಸಲಾರೇನು ನೋವಾ ಎಲ್ಲಿರುವೆ ಓ ದೇವರೇ ಎಲ್ಲಿರುವೆ ಓ ದೇವರೇ ಇಳಿದು ಬಾ ಇದ್ದರೆ ತಾಳಲಾರೆನುವ ಬಾಳಲ್ಲ ಕರ್ಮುಗಿಲೇ ಬದುಕೆಲ್ಲ ಕಣ್ಣೀರೇ ನನ್ನ ತಮ್ಮ ಭರತ ಇಂಟೂರಿಗೆಂದು ಹೋಗಿದ್ದಾನೆ. ಅವನನ್ನು ನೀನೇ ಕಾಪಾಡು ತಂದೆ, ನೀನೇ ಕಾಪಾಡು. ಹಲೋ ಭರತ್, ಏನಾಯ್ತು ನೀನು ಹೋದ ಕೆಲಸ? ಹೌದಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ಈಗಲೇ ನಿನ್ನ ಅತ್ತಿಗೆಗೆ ಹೇಳುತ್ತೇನೆ. ಸೀತಾ, ಸೀತಾ, ಕರೆದ್ರ ಏನು ಇವತ್ತು ನಿಮ್ಮ ಮುಖದಲ್ಲಿ ಇಷ್ಟೊಂದು ಖುಷಿ ಇದೆಯಲ್ಲ? ಅದನ್ನೇ ಹೇಳಲು ಕರೆದೆ ಸೀತಾ. ನಮ್ಮ ಭರತನಿಗೆ ಸರ್ಕಾರಿ ನೌಕರಿ ಸಿಕ್ಕಿದೆ ಕಣೆ, ಅದು ಪೊಲೀಸ್ ನೌಕರಿ ಕಣೆ. ಹೌದೇನ್ರಿ? ನಿಜ ಹೇಳ್ತಾ ಇದ್ದೀರಾ? ನೋಡಿದ್ರಾ, ಆ ಭಗವಂತ ನಮ್ಗೆ ಬರೀ ಕಷ್ಟ ಕೊಡ್ತಾ ಇದ್ದಾನಂತ ನಾವು ಕರಗ್ತಾ ಇದ್ವಿ. ಆದ್ರೆ ಇವತ್ತು ಆ ಭಗವಂತ ನಮ್ಗೆ ಸಂತೋಷವನ್ನೇ ನೀಡದ. ನಿಜ ಸೀತಾ, ಬರೀ ನೋವು ಆತಂಕ ತುಂಬಿದ ಈ ಮನೆಯಲ್ಲಿ ಸಂತಸದ ಸುದ್ದಿ ನೀಡಿದ ಆ ಭಗವಂತ ಇನ್ನು ನಮ್ಮ ಬಾಳು ಬೆಳಕಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಸೀತಾ, ಯಾವುದೇ ಸಂದೇಹವಿಲ್ಲ. ಹೌದ್ರಿ, ನ್ಯಾಯ ಹೇಳುವ ಮನೆತನ ನಮ್ಮದು. ಇಡೀ ಊರಿಗೆ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಬಯಸೋ ನಿಮ್ಮ ಒಳ್ಳೆ ಗುಣಕ್ಕೆ ಆ ದೇವರು ಒಳ್ಳೆದನ್ನೇ ಮಾಡಿದ್ದಾನೆ. ಬನ್ನಿ, ಮೊದಲು ನಮ್ಮ ಮನೆ ದೇವರಿಗೆ ಹೋಗಿ ಹರಕೆ ಸಲ್ಲಿಸಿ ಬರೋಣ. ಸ್ವಲ್ಪ ತಡಿ ಸೀತಾ, ಭರತ ಬರಲಿ, ಲಕ್ಷ್ಮಣನು ಬರಲಿ, ಎಲ್ಲರೂ ಸೇರಿ ಹೋಗಿ ಬರೋಣ. ಅಬ್ಬಾ, ನಾನು ಕಷ್ಟಪಟ್ಟು ಓದಿಸಿದ್ದಕ್ಕೂ ನನ್ನ ತಮ್ಮ ಒಳ್ಳೆಯ ಹೆಸರನ್ನೇ ತಂದ. ಇಡೀ ಊರಿಗೆ ಮೊದಲಿಗನಾಗಿ ನೌಕರಿ ಪಡೆದ ವಿದ್ಯಾವಂತ ಎಂದು ಊರಿಗೆ ಊರೇ ಕೊಂಡಾಡುತ್ತಿದೆ. ಹಾ ಸೀತಾ, ನಾನೀಗಲೇ ಅಂಗಡಿಗೆ ಹೋಗಿ ಸಿಹಿ ತರುತ್ತೇನೆ. ನೀನು ಮನೆಯಲ್ಲಿದ್ದು ಎಲ್ಲಾ ಸಿದ್ಧತೆ ಮಾಡು. ಮರ್ತಿಗಿರ್ತೀಯ ಮತ್ತ? ಅತ್ತಿಗೆ ಅತ್ತಿಗೆ ಇದೇನಿದು ಅತ್ತಿಗೆ? ತುಂಬಾ ಸಂತೋಷದಲ್ಲಿದ್ದಂತೆ ಕಾಣುತ್ತಿದೆ.
ಮತ್ತೆ ಏನಾದರೂ ಈ ಮನೆಯಲ್ಲಿ ಪುಟ್ಟ ಮಗು ಬರುವ ಲಕ್ಷಣ ಇದೆಯೋ ಹೇಗೆ? ಹೌದು ಬಾ ಲಕ್ಷ್ಮಣ, ನಿಮ್ಮ ತಮ್ಮ ಭರತನಿಗೆ ಪೊಲೀಸ್ ನೌಕರಿ ದೊರಕಿದೆ ಅಂತೆ. ನಮಗಂತೂ ಎಷ್ಟು ಸಂತೋಷ ಆಗ್ತಿದ್ದು ಗೊತ್ತಾ. ಇಂಥ ಒಳ್ಳೆ ಸಮಯದಲ್ಲಿ ನನ್ನ ಅತ್ತೆ ಮಾವ ಇದ್ದಿದ್ರೆ ಅದೆಷ್ಟು ಹೆಮ್ಮೆ ಪಡ್ತಿದ್ರೋ ಏನೋ. ಓ ಅತ್ತಿಗೆ, ಈ ಮಾತು ನಿಜವೇ ಅತ್ತಿಗೆ? ಅಂತೂ ನನ್ನ ತಮ್ಮನ ಪರಿಶ್ರಮಕ್ಕೆ ಫಲ ಸಿಕ್ಕಂತಾಯಿತು. ಅಣ್ಣ ಮತ್ತು ನೀವು ಅದು ಎಷ್ಟು ಕನಸು ಕಂಡಿದ್ದೀರೋ ಆ ದೇವರಿಗೆ ಗೊತ್ತು. ಅಂತೂ ನನ್ನ ತಮ್ಮ ಭರತ ನಮ್ಮೆಲ್ಲರನ್ನು ಆನಂದ ಪಡುವಂತೆ ಮಾಡಿಬಿಟ್ಟ. ಹಾ ಅತ್ತಿಗೆ, ನನ್ನ ಅಣ್ಣ ಎಲ್ಲಿ ಅತ್ತಿಗೆ? ಲಕ್ಷ್ಮಣ, ನೀನು ನಿಮ್ಮಣ್ಣ ಮಳಿ ಚಳಿ ಎನ್ನದೆ ಬೆವರು ಸುರಿಸಿ ದುಡಿದು ಭರತನ್ನ ಓದಿಸಿದ್ದೀರಿ. ಅವನ ಬೇಕು ಬಿಡುಗನ್ನ ನೀವು ಈಡೇರಿಸಿದ್ದೀರಿ, ಗಮನ ಹರಿಸಿದ್ದೀರಿ. ಅಂತೂ ನನ್ನ ಬಯಕೆ ಈಗ ಈಡೇರಿತು. ಹಾ ಅತ್ತಿಗೆ, ನನ್ನ ಅಣ್ಣ ಎಲ್ಲಿ? ಅವರಿಗೆ ಅದು ಎಷ್ಟು ಖುಷಿಯಾಗಿದೆಯೋ ಏನೋ. ಬೆನ್ನ ಹಿಂದೆ ಹುಟ್ಟಿ ಕಣ್ಣ ಮುಂದೆ ಬೆಳೆದ ತಮ್ಮಂದಿರ ಸಾಧನೆಯನ್ನು ಕಂಡಾಗ ಯಾವ ಅಣ್ಣಂದಿರಿಗೆ ಆಗಲಿ ಹೆಮ್ಮೆ ಅನಿಸಲೇಬೇಕು. ಹಾ ಅತ್ತಿಗೆ, ನಾನು ಈಗಲೇ ಹೋಗಿ ಈ ಶುಭ ಸುದ್ದಿಯನ್ನು ಊರ ಜನರಿಗೆ ತಿಳಿಸಿ ಸಿಹಿ ಹಂಚಿ ಬರುತ್ತೇನೆ. ಸ್ವಲ್ಪ ನಿಲ್ಲಪ್ಪ. ನಿಮ್ಮಣ್ಣ ಬರ್ಲಿ, ನನ್ನ ಮೇದನ ಭರತ್ ಬರ್ಲಿ, ನಾವೆಲ್ಲರೂ ಸೇರಿ ನಮ್ಮ ಮನೆ ದೇವರಾದ ಹಂಪಿ ವಿರೂಪಾಕ್ಷನಿಗೆ ಹೋಗೋಣ. ಅದು ಅಲ್ಲದೆ ಅನಾಥ ಮಕ್ಕಳಿಗೆ, ನಮ್ಮ ಬಂಧು ಬಳಗದವರಿಗೆ ಸಿಹಿ ಹಂಚೋಣ. ಅತ್ತಿಗೆ ಚೆನ್ನಾಗಿದೆಯೇನಮ್ಮ, ನನಗೆ ಆಶೀರ್ವಾದ ಮಾಡು. ಬಾರಪ್ಪ ಭರತ್, ನನ್ನ ಮುದ್ದು ಕಂದ ನೀನು. ನಮ್ಮ ಆಸೆನ ನೀನು ಈಡೇರಿಸ್ಬಿಟ್ಟಿಯಪ್ಪ. ಅದು ಅಲ್ಲದೆ ಕಣ್ಣಿಗೆ ರೆಪ್ಪೆ ಹಚ್ಚದೆ ಓದಿ ಒಳ್ಳೆ ಹುದ್ದೆನ ಪಡೆದಿದ್ದೀಯಾ. ಈಗ ನನ್ನ ಬಯಕೆ ಫಲಿಸಿದಪ್ಪ, ನನ್ನ ಹರಕೆ ಫಲಿಸಿತು. ಸಹೋದರ, ಕತ್ತಲು ತುಂಬಿದ ಈ ಮನೆಗೆ ಬೆಳಕು ತಂದೆ ನೀನು. ನಮ್ಮೆಲ್ಲರ ಕನಸಿನಂತೆ ನೌಕರಿ ಪಡೆದು ಬಂದೆ. ನೀನು ತುಂಬಾ ಅದೃಷ್ಟವಂತ ಕಣು, ತುಂಬಾ ಅದೃಷ್ಟವಂತ. ಬೆಸ್ಟ್ ಆಫ್ ಲಕ್ ಕಣು ನಿನಗೆ, ಬೆಸ್ಟ್ ಆಫ್ ಲಕ್. ಅಣ್ಣ, ನನ್ನ ಕನಸುಗಳಿಗೆ ಜೀವ ಕೊಡಲು ನಿಮ್ಮ ಕನಸುಗಳನ್ನು ಬಲಿ ಕೊಟ್ಟಿದ್ದೀರಿ. ನನ್ನ ಕೈ ಕೊಳೆ ಆಗದಂತೆ ಚೆನ್ನಾಗಿ ನೋಡಿಕೊಂಡಿದ್ದೀರಿ. ಪ್ರತಿ ತಿಂಗಳು ನೀವು ಗಳಿಸಿದ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡದೆ ಸದುಪಯೋಗ ಪಡಿಸಿಕೊಂಡು ಈ ಪೊಲೀಸ್ ಉದ್ಯೋಗವನ್ನು ಪಡೆದಿದ್ದೇನೆ ಅಣ್ಣ. ಶಬ್ಬಾಷ್ ಭರತ್, ಶಬ್ಬಾಷ್. ನಿನ್ನಂತ ತಮ್ಮನನ್ನು ಪಡೆದ ನನ್ನ ಬಾಳು ನಿಜಕ್ಕೂ ಧನ್ಯ. ಕಟ್ಟಿಕೊಟ್ಟ ಬುತ್ತಿ, ಹೇಳಿಕೊಟ್ಟ ಮಾತು ಬಹಳ ದಿನ ಇರುವುದಿಲ್ಲ. ಸ್ವತಃ ತಿಳುವಳಿಕೆ ನಮ್ಮನ್ನು ಬೆಳೆಸುತ್ತದೆ. ಓದಿನಲ್ಲಿ ಶ್ರದ್ಧೆ, ತಾಳ್ಮೆ, ಪ್ರಯತ್ನ ಇದ್ದರೆ ಖಂಡಿತ ಯಶಸ್ಸು ಸಿಗುತ್ತದೆ. ಅಣ್ಣ, ನನ್ನನ್ನು ಆಶೀರ್ವದಿಸು ಅಣ್ಣ. ನಿನಗೆ ಬೇಕಾಗಿರುವುದು ನನ್ನ ಆಶೀರ್ವಾದವಲ್ಲ, ನಿನ್ನ ಅತ್ತಿಗೆಯ ಆಶೀರ್ವಾದ. ಅವಳು ಅದೆಷ್ಟೋ ವ್ರತ ಪೂಜೆ ಮಾಡಿ ಹರಕೆ ಹೊತ್ತಿದ್ದಾಳೋ ಏನು. ಮೈದುನರನ್ನೇ ಮಕ್ಕಳಂತೆ ಸಲುಹಿರುವ ಈ ಮಹಾತಾಯಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆಯೇ. ಸೀತಾ, ನೀನು ನಿಜವಾಗಿಯೂ ಅಪ್ಪಟ ಅಪರಂಜಿ ಕಣೆ, ಈ ರೈತ ಮೆಚ್ಚಿದ ಮಡದಿ. ಇದರಲ್ಲಿ ನನ್ನದೇನಿದೆ ರೀ? ಈ ಮನೆಂಬ ಮಂದಿರಕ್ಕೆ ನಾನು ಅರ್ಚಕಿ ಮಾತ್ರ. ನಿಮ್ಮಂಥ ಪತಿ ಇಂಥ ಮೇದರ ಪಡೆದಿರುವ ನಿಜವಾಗ್ಲೂ ನನ್ನ ಪೂರ್ವ ಜನ್ಮದ ಪುಣ್ಯ ರೀ.
ಅಣ್ಣ ಅಣ್ಣ ಅತ್ತಿಗೆ ಬರೀ ಮಾತನಾಡುತ್ತಾ ನಿಲ್ಲುವಿರೋ ಅಥವಾ ನನಗೆ ಏನಾದರೂ ಊಟವನ್ನು ಬಡಿಸುವಿರೋ? ನನಗೆ ಈ ಸುದ್ದಿ ಕೇಳಿ ಕುಣಿದಾಡುವಷ್ಟು ಸಂತೋಷವಾಗಿದೆ. ತಮ್ಮ ಭರತ, ನೀನು ಪ್ರಯಾಣ ಮಾಡಿ ದಣಿದು ಬಂದಿದ್ದೀಯ. ತಮ್ಮ ಲಕ್ಷ್ಮಣ, ನೀನು ಗ್ಯಾರೇಜ್ನಿಂದ ದುಡಿದು ಬಂದಿದ್ದೀಯ. ಇಬ್ಬರು ಬೇಗ ಸ್ನಾನ ಮಾಡಿ ಆ ಶ್ರೀದೇವಿಗೆ ನಮಸ್ಕರಿಸಿ ಎಲ್ಲರೂ ಸೇರಿ ಹಂಪಿಗೆ ಹೋಗಿ ಬರೋಣ. ಆಗಲಿ ಅಣ್ಣ, ಎಲ್ಲರೂ ಸೇರಿ ಹೋಗಿ ಬರೋಣ. ಈ ಮನೆಯ ಮೇಲೆ ಆ ಕಪ್ಪತ್ತ ಮಲೆಯನ ಕೃಪೆ ಸದಾ ಇದೆ. ಹಾಗೆ ನನ್ನ ಅತ್ತಿಗೆಗೆ ಒಂದು ಕೂಸನಾದರೂ ಕರುಣಿಸಿ ಎಂದು ಬೇಡಿಕೊಳ್ಳೋಣ. ಆ ಭಾಗ್ಯ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಪ್ಪ. ಯಾವ ಜನ್ಮದ ಪಾಪವೋ ನನಗೆ ಈ ಜನ್ಮದಲ್ಲಿ ಪಂಚೆಗೆ ಈ ರೀತಿ ಕಾಡ್ತಾ ಇದೆ. ಇಂಥ ಶಿಕ್ಷೆ ಯಾವ ಹೆಣ್ಣಿಗೂ ಬರಬಾರದಪ್ಪ. ಅಳಬೇಡ ಅತ್ತಿಗೆ, ಅಳಬೇಡ. ನಿಮ್ಮಂತ ಕರುಣಾಮಯಿಗೆ ಆ ದೇವರು ಖಂಡಿತ ಫಲ ನೀಡುತ್ತಾನೆ ಅತ್ತಿಗೆ. ಬರಿದಾದ ಈ ಮನೆಗೆ ಬಂಗಾರದಂತ ಪುತ್ರನನ್ನು ಕರುಣಿಸುತ್ತಾನೆ ಅತ್ತಿಗೆ, ಕರುಣಿಸುತ್ತಾನೆ. ಆ ದಾರಿನ ಕಾದು ಕಾದು ದಿನನಿತ್ಯ ನಾನು ಕಣ್ಣೀರು ಹಾಕ್ತಾ ಇದ್ದೇನೆ. ಸಾವಿರಾರು ಕನಸುಗಳನ್ನ ಕಂಡಿದ್ದೇನೆ. ಅದಿರ್ಲಿ, ಹೇಗಿದ್ರು ಭರತನಿಗೆ ನೌಕರಿ ಸಿಕ್ಕಿದೆ. ಅವನಿಗೆ ತಕ್ಕ ಕನ್ಯೆಯನ್ನು ಹುಡುಕಿ ಅವನಿಗೊಂದು ನಾವು ಮದುವೆ ಮಾಡಲೇಬೇಕು. ಅವನ ಸಂತೋಷದಲ್ಲಿ ನಾವು ಸಂತೋಷ ಕಾಣಬೇಕು. ಅವನಿಗೆ ಹುಟ್ಟಿರ್ತಾವಲ್ಲ ಆ ಮಕ್ಕಳು, ಆ ಮಕ್ಕಳಿಂದ ಈ ನಮ್ಮ ಮನೆ ಬೆಳಗಬೇಕು. ನಿಜ ಸೀತಾ, ಮಕ್ಕಳಿಗಾಗಿ ಕಾದು ಕಾದು ಕೊರಗಿ ಹೋಗುವುದಕ್ಕಿಂತ ನನ್ನ ತಮ್ಮ ಭರತನಿಗೆ ಒಂದು ಕನ್ಯೆಯನ್ನು ಹುಡುಕಿ ಜನ ಮೆಚ್ಚುವ ಹಾಗೆ ಮದುವೆ ಮಾಡಿಬಿಡೋಣ. ಅಂದ ಹಾಗೆ ಭರತ, ನಿನಗೆ ಕನ್ಯೆಯನ್ನು ನಾವೇ ಹುಡುಕಬೇಕೋ ಅಥವಾ ನೀನೇ ಎಲ್ಲಿಯಾದರೂ ಹುಡುಕಿಕೊಂಡಿದೆಯೋ? ಅಣ್ಣ, ನಾನು ಈಗಾಗಲೇ ಒಬ್ಬ ಹುಡುಗಿಯನ್ನು ಮನಸಾರೆ ಮೆಚ್ಚಿ ಪ್ರೀತಿಸುತ್ತಿರುವೆ ಅಣ್ಣ. ಮದುವೆ ಆಗೋದಾದರೆ ಅವಳನ್ನೇ ಮದುವೆ ಆಗೋದಾಗಿ ಮಾತು ಸಹ ಕೊಟ್ಟಿದ್ದೇನೆ. ಭರತ, ಹೊತ್ತು ಸಾಕಿದ ಅಣ್ಣ ಅತ್ತಿಯರಿಗೆ ಒಂದು ಮಾತು ಕೇಳದ ಹಾಗೆ ಅವಳಿಗೆ ಮಾತು ಕೊಟ್ಟಿರುವೆಯಾ ನೀನು? ಇರಲಿ ಬಿಡು ಲಕ್ಷ್ಮಣ, ನಾವು ಕನ್ಯೆ ಹುಡುಕುವ ತೊಂದರೆಯನ್ನು ತಪ್ಪಿಸಿದ್ದಾನೆ. ತುಂಬಾ ಸಂತೋಷ. ಯಾರಪ್ಪ ಹುಡುಗಿ, ನಾವು ನೋಡಬಹುದೇ? ಸುಧಾ ಅಂತ ಅಣ್ಣ, ಇಲ್ಲೇ ರಾಮನಹಳ್ಳಿ ಹುಡುಗಿ. ಪಾಪ ಅವಳಿಗೆ ತಂದೆ ಇಲ್ಲ, ತಾಯಿ ಇಲ್ಲ, ಅನಾಥೆ. ಅವಳ ನಡೆ ನುಡಿಯ ಕಂಡು ನಾನು ಮನಸೋತಿದ್ದೇನೆ. ಮದುವೆ ಆಗೋದಾದರೆ ಅವಳನ್ನೇ ಮದುವೆ ಆಗೋದಾಗಿ ಮಾತು ಕೊಟ್ಟಿದ್ದೇನೆ ಅಣ್ಣ. ಪರವಾಗಿಲ್ಲ, ಇರ್ಲಿ ಬಿಡು ಭರತ್. ನಾವು ಅನಾಥರು, ಅವಳು ಅನಾಥಳು. ಆ ದೇವರು ಒಟ್ಟಾರೆ ನಮ್ಮೆಲ್ಲರನ್ನ ಒಂದೆಡೆ ಕೂಡಿಸಿದ್ದಾನೆ. ನೋಡು, ನಮ್ಮ ಮನೆತನ, ನಮ್ಮ ಬಂಧು ಬರದವ್ರಿಗೆ ಅವಳು ಹೊಂದ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಹೌದು, ಅವಳೀಗ ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ ಅಕ್ಕ. ಶಶಿ, ನೀನೇನು ಇಲ್ಲಿ? ನಿನ್ನ ಮನೆಗೆ ಬರಬೇಕೆಂದಿದ್ದೆ, ನೀನೇ ಬಂದು ಆಶ್ಚರ್ಯ ನೀಡಿದೆ. ಅಣ್ಣ, ಇವನು ನನ್ನ ಗೆಳೆಯ ಶಶಿ ಅಂತ. ನಾವಿಬ್ಬರು ಬೆಂಗಳೂರಿನಲ್ಲಿ ಒಟ್ಟಿಗೆ ಕೂಡಿಕೊಂಡು ಓದಿದ್ದೇವೆ. ಇವನು ಶ್ರೀಮಂತ, ನಾನು ಬಡವ ಅಷ್ಟೇ ಅಣ್ಣ. ಭರತ, ನೀವು ಬಡವರಾದರೂ ಹೃದಯದಲ್ಲಿ ಶ್ರೀಮಂತರು, ಸ್ನೇಹ ಜೀವಿಗಳು. ಹಣವಿದ್ದ ಮಾತ್ರಕ್ಕೆ ಪ್ರೀತಿ, ಸ್ನೇಹ, ಸಂತೋಷವನ್ನು ಕೊಂಡುಕೊಳ್ಳಲು ಆಗುವುದೇ? ನಿಮ್ಮಂತ ಅಣ್ಣ ಅತ್ತಿಯರು ನನಗೆ ಸಿಗಲಿಲ್ಲ. ನಾನು ತುಂಬಾ ನತದೃಷ್ಟವಂತ. ಶಶಿ, ನೀನು ಕೂಡ ನನ್ನ ತಮ್ಮನಿದ್ದಂತೋ ಈ ಮನೆಯಲ್ಲಿ ಒಬ್ಬ ಸದಸ್ಯನಿದ್ದಂತೆ. ನೀನು ಯಾವಾಗ ಬೇಕಾದರೂ ಬರಬಹುದು, ನಿನಗೆ ಸದಾ ಸ್ವಾಗತ ಕಣೋ. ನನ್ನಣ್ಣ ವಜ್ರಕಾಂತನ ದುರಂಕಾರಕ್ಕೆ ಮನನೊಂದು ಮನೆ ಬಿಟ್ಟು ಬಂದಿರುವೆ. ನಿಮ್ಮಂತ ಹಾಲು ಜನದ ಮನಕ್ಕೆ ಹಾಲವ ನೀಡುವ ಕಾಲ
ಕಾಳಿಂಗ ಸರ್ಪ ನನ್ನಣ್ಣ. ಇರಲಿ ಬಿಡು ಶಶಿ, ಪಾಪಿ ಅಣ್ಣನಿಗೆ ಪುಣ್ಯವಂತ ತಮ್ಮನು ನೀನು. ಅವನು ಕ್ರೂರಿಯಾದರೆ ನೀನು ಪರೋಪಕಾರಿ, ಅವನು ಕಂಸನಾದರೆ ನೀನು ಶ್ರೀಕೃಷ್ಣ ಪರಮಾತ್ಮ. ನೋಡಪ್ಪ ಶಶಿ, ಇಂದಿನಿಂದ ನೀನು ನನಗೆ ಮೈದನ. ಇವರೆಲ್ಲರ ಜೊತೆ ನೀನು ಸಂತೋಷವಾಗಿ ಇರು. ಏನಮ್ಮ ಈ ಮನೆ ಸೊಸೆ, ನನ್ನ ಮೈದನ ಭರತ್ ನನಗೆ ಇಷ್ಟ ತಾನೇ? ನೋಡಿ, ಅವರ ಹೃದಯವಂತಿಕೆ, ನಿಷ್ಕಲ್ಮಶ ಪ್ರೀತಿಗೆ ನಾನು ಯಾವತ್ತೂ ಸೋತೋಗಿದ್ದೀನಿ. ಅವರಿಲ್ಲದೆ ನಾನು ಬದುಕಲಾರೆನು. ದಯವಿಟ್ಟು ನಮ್ಮಿಬ್ಬರನ್ನ ಒಂದು ಮಾಡಿ ಅಂತ ನಿಮ್ಮಲ್ಲಿ ಕೈ ಮುಗಿದು ನಾನು ಕೇಳ್ಕೊತೀನಿ. ಸುಧಾ, ನನ್ನ ಮೈದನರು ಅಪ್ಪಟ ಅಪರಂಜಿ, ಅಣ್ಣನಿಗೆ ತಕ್ಕ ನಿಷ್ಠೆಯಿಂದ ನಡೆಯುವ ಸಹೋದರರು ಅವರು. ಅವರ ಸಂತೋಷನೇ ನಮ್ಮ ಸಂತೋಷ. ಮಕ್ಕಳಿಲ್ಲದ ಈ ಮನೆಗೆ ಅವರೇ ನಮಗೆ ಮಕ್ಕಳು ಇದ್ದ ಹಾಗೆ. ಅವರನ್ನು ಬಿಟ್ಟು ನಾನು ಒಂದು ಕ್ಷಣ ಕೂಡ ಇರೋದಿಲ್ಲ ಕಣೆ. ಅವರು ಅವರಂದ್ರೆ ನನಗೆ ಪಂಚಪ್ರಾಣ. ಅಕ್ಕ, ಭರತ್ ನಿಮ್ಮ ಬಗ್ಗೆ ಎಲ್ಲ ಹೇಳಿದ್ದಾನೆ. ಅತ್ತಿಗೆ, ನೀವು ಕೂಡ ನಮ್ಮ ಮನೆಯ ದೇವತೆಗೆ. ಈ ಮನೆಯಲ್ಲಿ ತಾಯಿ ಇಲ್ಲದೆ ನಮಗೆ ತಾಯಿ ಆಗಿ, ಅಣ್ಣನಿಗೆ ಮುದ್ದಿನ ಸತಿಯಾಗಿ ಈ ಮನೆಯನ್ನು ಬೆಳಗಿದ್ದೀರಿ. ನಿಮ್ಮ ಋಣ ಹೇಗೆ ತೀರಿಸಬೇಕೋ ನಮಗೆ ತಿಳಿಯೋದಾಗಿದೆ. ಬಾರಕ್ಕ ಇಲ್ಲಿ. ಭರತ್ ನಿನ್ನ ಬಗ್ಗೆ ಎಲ್ಲ ಹೇಳಿದ್ದಾನೆ. ತಂದೆ ತಾಯಿ ಇಲ್ಲದ ತಬ್ಬಲಿಯಾಗಿ ಅಕ್ಷರಶಃ ನಾನು ಅನಾಥಳಾಗಿದ್ದೇನೆ. ತಾಯಿ ಇಲ್ಲದ ಕರುವಾಗಿದ್ದೇನೆ ನಾನು. ಈ ಮನೆಯ ಋಣವನ್ನು ನಾನು ಯಾವತ್ತೂ ಮರೆಯಲಾರೆ. ನನಗೆ ಕಣ್ಣು ಕೊಟ್ಟ ನನ್ನ ಪಾಲಿನ ದೇವರನ್ನು. ನೋಡು ಸುಧಾ, ನೀನೇ ನನ್ನ ತಮ್ಮನಿಗೆ ತಕ್ಕ ಸತಿ. ಒಂದು ವೇಳೆ ನಾವೇ ಹುಡುಕಿದ್ದರು ನಂತ ಸುಗುಣಶೀಲ ಹೆಣ್ಣನ್ನು ಹುಡುಕಿ ತರುವುದು ಕಷ್ಟ ಸಾಧ್ಯವಿತ್ತು. ಬಯಸಿದ ಬಳ್ಳಿಯೇ ಕಾಲಿಗೆ ತೊಡರಿದಂತಾಯಿತು. ಇದೇ ವರ್ಷವೇ ನಿಮ್ಮ ಮದುವೆ ಮಾಡಿ ಶುಭ ಹಾರೈಸುತ್ತೇವೆ. ನೋಡು ಸುಧಾ, ಇದು ರೈತ ಮನೆತನ. ಈ ಮನೆತನದ ಕೀರ್ತಿ ಕಳಸಕ್ಕೆ ಕಿಂಚಿತ್ತು ಭಂಗ ಬರದ ಹಾಗೆ ನೋಡಿಕೊಳ್ಳುವ ಭಾರ ನಿನ್ನದು. ಆಗ್ಲಿ ಬಾಬಾ, ಅನಾಥಳಾದ ನನಗೆ ಬಾಳು ಕೊಟ್ಟ ನನ್ನ ಪಾಲಿನ ದೇವರನ್ನು, ನಿಮ್ಮ ಋಣವನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಅಂತೂ ನನ್ನ ತಮ್ಮನಿಗೆ ಒಂದು ನೌಕರಿಯೂ ಸಿಕ್ಕಿತು, ನನಗೆ ಒಬ್ಬ ಒಳ್ಳೆ ಸೊಸೆಯೂ ಸಿಕ್ಕಳು. ಅಣ್ಣ, ಅತ್ತಿಗೆ, ಇದೇ ಖುಷಿಯಲ್ಲಿ ನಮ್ಮ ಮನವನ್ನು ಆನಂದಿಸಬಾರದೆ? ಆಗಲಿ ತಮ್ಮ. ನಮ್ಮ ಮಡಿಗೆಲು ಚೆಲ್ಲಿದೆ, ಬೆಳಗಲು ಸಾಕದೆ.
ಜಾಗ ಎಲ್ಲ ಕಷ್ಟ ಕಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಏನೋ ಬರಲಿ ನಗು ನಗು ಎಲ್ರು ಹೋಗಿ ಬಿಟ್ರ ಛೇ 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 ಇದು ಒಳ್ಳೆ ನಂದು ಕರು ಮಾದಂಗೆ ಆತ್ರಿ ಕರಿ ಮಾದಂಗೆ ಆತ್ರಿ ಯಾಕಂತ ಕೇಳ್ತೀರೇನು ಹಾಡಿದ್ರ ಒಂದು ಹಾಡು ಅಕ್ಕೈತಿ ಬರದ್ರ ಒಂದು ಕತ್ತಿನ ಅಕ್ಕೈತಿ ಇಂಥದ್ರಾಗ ನನ್ನ ಬಾಳೆ ಅನ್ನೋದು ಬತ್ತಿ ಹೋದ ಒಂದು ಹರಿಗಿದ ಕೆಂಪು ಹೊಲ ಆದಂಗೆ ಆಗೈತ್ರಿ ಕೆಂಪು ಹೊಲ ಆದಂಗೆ ಆಗೈತಿ ಇವತ್ತ ಆ ಸಿರಿ ಬರ್ಲಿ ನಾ ಬೇಕೋ ಇಲ್ಲ ಅವ ಬೇಕೋ ಎರಡ್ರಾಗ ಒಂದು ಆಗೇ ಆಗಲ್ರಿ ಆಕಿ ನನಗ सातों जन्म में तेरे मैं साथ रहूंगी मर भी गई तो मैं दूंगी करते रहूंगी प्यार सपना समझ के भूल जाना वो भी बोले साथ भरा दिल सातों जन्म में तेरे मैं साथ रहूंगी ಎಷ್ಟರ ಸೊಕ್ಕು ಐತ್ಯ ಸಿರಿಯೇನಿಂದ ಈಗ ಹರೈತಿ ಅಂತ ಹಾರಾಡಬೇಡ ಹುಡುಗಿ ನೀನೀಗ ಒಬ್ಬರ ಕೂಟ ನಿಯತ್ತಾಗಿ ಇರೋದು ಕಲಿಯ ಮೊದಲ ಸೌದತ್ತಿಗೋಗಿ ನಡ್ಕಟ್ಟಿ ನೀನು ಹಾಕಬೇಡ ಜೋಗ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ಹೌದಾ? ನಿನ್ನ ಸುರಲೇನ ರಕ್ತದ ಮ್ಯಾಗ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುರಲೇನ ರಕ್ತದ ಮ್ಯಾಗ. ನಿನ್ನ ಮನಸ್ಸಿನಾಗ ಕೊಂಡಿಗಿಲ್ಲ ನೀ ಹೊರಗೆಟ್ಟಿ, ಪೂರ ಹೊರಗೆಟ್ಟಿ, ಹೊರಗೆಟ್ಟಿ, ಪೂರ ಹೊರಗೆಟ್ಟಿ. ಏನ್ ಮಾಡ್ತೇಪ್ಪ ಬಹದ್ದೂರ್ ಗಂಡ ಅಲ್ಲ ಸಿರಿಸಿಕ ಹಾಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತೆಲ್ಲ ಯಾಕೆ ಏನಾಗೈತಿ ಏನಾಗೈತಿ ಅಂತ ಕೇಳ್ತಿಯಲ್ಲಿ ಸಿರಿ ಎಲ್ಲದು ನಿನಗ ಗೊತ್ತಿದ್ದು ಮಾತೈತಿ ಹಾ ನನ್ನ ಬಾಳೆ ಅನ್ನದು ಬತ್ತಿ ಹೋದ ಬಾವಿ ಆದಂಗ ಆಗೈತಿ ಬತ್ತಿ ಹೋದ ಬಾವಿ ಆದಂಗ ಆಗೈತಿ ನೀವೂನ ಮುಗುಲ ಹರ್ದ ಹಂಗ ಏನು ಹೆಗಲ ಮೇಲೆ ಬಿದ್ದಂಗ ಮಾಡಕತ್ತಿಯಲ್ಲ ಅದ್ ಏನಾಗೈತಿ ಸ್ವಲ್ಪ ಬಿಡಿಸಿ ಹೇಳು ಅದಕ್ಕೇನಾರ ಪರಿಹಾರ ಹುಡುಗ ಪರಿಹಾರ ಪರಿಹಾರ ಇಲ್ಲೇ ಐತಿ ನೀ ಹೂ ಅಂದ್ರ ಅದ ಒಂದು ಪರಿಹಾರ ಏನದಪ್ಪ ಏನದ ಕಟ್ಟದ ತಾಳಿನ ಮತ್ತೇನೈತಿ ಪರಿಹಾರ ಯಾಕಂದ್ರ ನಂದು ಒಂದು ನಮೂನಿ ಒಣಗಿ ಹೋದ ಕೋತಂಬರಿ ಆದಂಗೆ ಆಗೈತಿ ನನ್ನ ಜೀವನ ಒಣಗಿ ಹೋದ ಕೋತಂಬರಿ ಆದಂಗೆ ಆಗಿ ಹೋಗೈತಿ ಮನೆಗೆ ಹೋಗ್ಬೇಕಂದ್ರ ಮನ್ಯಾಗನ ಆಕಿ ನಮ್ಮ ಸಕ್ರಮ್ ಇದ್ಲ ಅಕ್ಕಿ ಯಾರ ಒಂದು ಸ್ವಲ್ಪ ನಿವಾಳ ತೆಗಿತಿದ್ಲ ಆಕಿನ ಒಂಟುಂಟ್ಲೆ ಅವ್ರ ರಾಮನ ಕಾಟಕ್ಕೆ ಹೋಗಿ ಬಿಟ್ಲು ಶಿವನ ಪಾದ ಸೇರ್ಕೊಂಡು ಅಲ್ಲ ಅವಾಗಲ್ಲ ನಿನ್ನ ಹೆಂಡತಿ ಬಂದಾಳ ಅಂದೆ ಯಾಕೆ ಈಗ ಶಟ್ಕೊಂಡು ಏನ್ರ ತವ್ರ ಮನೆಗೆ ಹೋಗ್ಯಾಳ ನಿನ್ನ ಹೆಂಡತಿ ಏಂತಲ್ಲ ನಮ್ಮಮ್ಮ ಒಂದು ಸ್ವಲ್ಪ ನಿವಾಳ ತೆಗಿತಿದ್ಲ ಆಕಿನ ಹೋಗಿಬಿಟ್ಲು ಮತ್ತೆ ನಿಮ್ಮ ಅಪ್ಪ ಎಲ್ಲಿಗೆ ಹೋದ ಯಾವ್ದನ್ನ ಏನು ಕೇಳ್ತಿದಿ ಆಕಿ ಹೋದ್ಲ ಅಂತಂದು ಅಕ್ಕಿದಿಂದ ಹೋಗಿ ಬಿಟ್ಟಲೇ ನಮ್ಮ ಅಜ್ಜ ನಿಂಗ ಬಾರಿಸಿ ಬೇಡ ನಿನ್ನ ಗಂಟಿ ಮತ್ತ ನನ್ನ ತಲೆ ಕೆಳವಾರ್ದ ಕೆಡ್ತಂದ್ರ
ತಿನ್ನಿಸ್ತೀನಿ ಮಗ ನಿನಗೆ ಒಣ ಶುಂಠಿ. ನೀ ಒಣ ಶುಂಠಿ ತಿನ್ಸರೊಳಗೆ ನಾ ತಿನ್ನಿಸ್ತೀನಿ ನಿನಗೆ ಹುಂಚಿ ಹಣ್ಣ. ನೀ ಹೂ ಅಂದ್ರ ನಾ ತಿನ್ನಿಸ್ತೀನಿ ನಿನಗೊಂದು ಮಣ್ಣ. ಹೌದಲ್ಲ ಕಣಸ, ನನಗ ಮಣ್ಣು ತಿನ್ನಿಸುವಷ್ಟು ತಾಕತ್ತೈತನಲ್ಲ ನಿನ್ನ ಹತ್ರ. ನಾನು ಬರೀ ಹೆಣ್ಣಲ್ಲ, ಜವಾರಿ ಹಣ್ಣ. ನಿನ್ನಂತ ಜವಾರಿ ಹಣ್ಣ ಬೇಕಲೇ ನನಗ, ನಿನ್ನಂತ ಜವಾರಿ ಹಣ್ಣ ಬೇಕ. ಏ ಸಿರಿ, ನೀ ಏನಾರ ನನಗ ಹೂ ಅಂದಿದ್ದ ಕರೆವಾತ ಅಂದ್ರ ಅದ್ರ ಕತಿನ ಬ್ಯಾರೆ ಐತಿ. ಎಷ್ಟರ ಬರಗೆಟ್ಟಿಲ್ಲ ನಿಮ್ಮವನು ಏಳ್ರ ಹುಟ್ಟದವನ. ಬೇಡ, ನೀನು ಬೇಡ, ಅವ ಹೋಗ್ಲ ಕೂತ ಗಜಮ ಅಂದ, ಇವನು ಗಜಮಾನು ಬೇಡ. ನೋಡ ನನ್ನ ಕೆಲಸ ಬಾಳ ಐತಿ. ಸರಿ ನಾ ಹೋಗ್ತೀನಿ. ಸರಿ ಸರಿ ತಡಿ ಏನ ಹಂಗ ಹೋಗ್ಬಿಟ್ರ ಅಂದ್ರಿ ಹಂಗ. ನನಗಂತೂ 3 ಗೇಣು ಮುಗುಲ್ ತೋರಿಸ್ಬಿಟ್ಟಿ. ಹಿಂಗಾಗಿ ಒಂದ್ ಸ್ವಲ್ಪ ಮುಟ್ಟರ ಸಮಾಧಾನ ಮಾಡು. ವ್ಯಾಪಾರದಾಗಂತೂ ಹಾಳಾಗಿ ಹತ್ತಿ ಬಿತ್ಕೊಂಡು ಹಳ್ಳ ಕೂಡಿ ಹೋಗ್ಬಿಟ್ಟಿನಿ. ಇದ್ರ ಮ್ಯಾಗಾರ ಸಮಾಧಾನ ಮಾಡ್ಕೊಂಡು ಹೋಗ್ತೀನಿ. ನಾನು ಒಂದ ಎಲ್ಲಿ ಮುಟ್ಟಬೇಕು ಬಾ ಬೊಮ್ಮಣಿ. 1 2 3 ಎಲ್ಲಿ ಕೂತಿ ಎದ್ ಬಾರ ಇವನಿಗೆ ಆಗ ಗುಮ್ಮ. ಅಲ್ಲಿ ಮುಟ್ಟು ಇಲ್ಲಿ ಮುಟ್ಟು ಅಲ್ಲಿಡಿ ಅತ್ತ. ನೀನು ಹೆಣ ಎತ್ಲಿ ಒಂದು ಬಿಡಬೇಡ ನೋಡು. ನೀನು ನಾಳೆಗೆ ನೀ ಹೇಳತ್ತಿ ನೋಡು. ಅಲ್ಲ ನನ್ನ ಪಾಣಿಪುರಿ ನಾ ಏನಾರ ನೀನು ಮುಟ್ಟು ಅಂತ ತಿಳ್ಕೊ. ನೀನು ಹೆಣತಿ ನಾಳೆಗೆ ಗಡಿತಾಳ. ಈಗ ಸಿದ್ದೆ ಅವ ಬಿಡ್ತಾನೇನಾ? ಗೋರಿನ ಕಟ್ಟಿಸ್ತಾನ, ಗೋರಿ. ಅಲ್ಲ ಅವ ಗೋರಿ ಕಟ್ಟಿಸ್ತಾನಂತಂದ ನೀ ನನಗ್ ಮೋಸ ಮಾಡಿ ಹೋಗ ಸರಿ ಅನ್ಸತ್ತ ನಿನಗ? ಮತ್ತ ಏನು ಮಾಡಂಗಿಲ್ಲ. ಅವ ಬರ ಮಟ್ಟ ಕಾಯ್ಕೊಂಡ್ ನಿಲ್ಲದ. ಮಗುರಾಗ ಕಡದರ ಕಡೆದು ನಿನ್ನ ತರುತನ ಬಿಡುವುದಿಲ್ಲ. ಬಿಟ್ಟರ ಜಾತಿ ಮಗ ಅಲ್ಲ, ಕುಡಿದದರಿಂದ ನಿಮ್ಮ ಪಾದಾನಲ್ಲ. ಯಾರ ಅಂಜಿಕೆ ನನಗಿಲ್ಲ. ಜಾತಿ ಮಗ ಅಲ್ಲ, ನಿಮ್ಮ ಪಾಡಾನಲ್ಲ. ಯಾರ ಅಂಜಿಕೆ ನನಗಿಲ್ಲ. ನಿಮ್ಮ ಪಾಡಾನಲ್ಲ, ಯಾರ ಅಂಜಿಕೆ ನನಗಿಲ್ಲ. ಮಾಡಿ ಮಾಡಿ ನಮ್ಮ ಹಿಂದಿನ ನೋಡು ಮುಂದೆಂದ ಸಚ್ಚ ಆಗಿ ನಾನಿಂದ ಆಗಲಿ ನಿನ್ನ ಸಂಬಂಧ. ಏನಾಗತಿ ಆಗಲಿ ನಿನ್ನ ಸಂಬಂಧ.
ಬಿಟ್ಟಲ್ಲೋ ನನ್ನ ಪ್ರೀತಿಗೆ ಎಳ್ಳು ನೀರ. ಯಾಕ ಬಾರ್ಲಿ ಸಿದ್ಧ ಯಾಕೆ ಕಳ್ತಿಲಿ ಬಿದ್ದ ಬಿದ್ದ ಇವತ್ತಾಗಿದ್ದ ಇಲ್ಲೇ ನನಗೂ ನಿನಗೂ ಯುದ್ಧ. ಏ ಮಗನ ಈರ ಯುದ್ಧಕ್ಕಂತ ಬಂದ್ರ ಮಗನ ಕೆಡವ್ತೀನಿ ಒದ್ದ ಹಾಡು ಹಾಡ್ತೀನಿ ಅಲ್ಲಿ ಮಗನ ಕದ್ದ ಕದ್ದ. ಏ ನಿಮ್ಮವನು ಪಿಸ್ರಿಯ ನಾವೆಲ್ಲ ಕದ್ದು ಹಾಡಾತೀವಲ್ಲೇ ಓಪನ್ನ ಇನ್ನ ಹಾಡಾಕತ್ತೀವಿ. ನೋಡಂಗಿದ್ರ ನೋಡು ಇಲ್ಲಂದ್ರ ಜಾಗ ಖಾಲಿ ಮಾಡು. ಏ ಸಿರಿ ಏನ ನನಗೆ ಚಿನ್ನ ರನ್ನ ಅಂತೇಳಿ ನನ್ನ ಪ್ರೀತಿ ಮಾಡಿ ನನ್ನ ಕೂಟಾಗ ಡಿಂಗ್ ಚಕ್ ಕುಣಿದ್ಯಾಡಿ ಈಗ ಅವನ್ನ ಪ್ರೀತಿ ಮಾಡಾಕತ್ತಿಯಲ್ಲ ಅವನು ಸೊಂಡ್ರ ಹಿಡ್ದ ಕುಣ್ಯಾಕತ್ತಿಯಲ್ಲ ಸರಿಯನ ಸ್ವಲ್ಪ ನೀನ ಹೇಳ. ಅವನನ್ನು ಜೋಕ್ ಮಾರ ಯಾವ್ದು ಸರಿ ಯಾವ್ ತಪ್ಪೈತಂತ ನನಗ ಗೊತ್ತೈತಿ. ನಾನು ಸಣ್ಣ ಹುಡುಗಿ ಅಲ್ಲ. ಹುಡುಗಿ ಆಗಿದ್ರ ನನಗೆ ಚಿಂತಿದ್ದಿಲ್ಲ ಯಪ್ಪ. ನೀನೀಗ ಮಾಗಿ ನಿಂತ ರಸಪುರಿ ಮಾವಿನ ಹಣ್ಣದಿ ಅದಕ್ಕ ನಿನ್ನ ಮ್ಯಾಲ ನನಗೆ ಚಿಂತೆ. ಅದ್ರ ಮ್ಯಾಲೆ ಹುಡುಗ ನನ್ನ ಕಣ್ಣು ನಿಂತಿದ್ದಿಲ್ಲ ಮಗನ ನಿಮ್ಮ ಹೊಲ್ದ ಹಿಂದಲ್ದ ಮಣ್ಣು. ಏಯ್ ನಾ ನಾ ಮಣ್ಣು ತಿನ್ನಕ್ಕೆ ನಾನು ಎಳೆ ಕೂಸು ಮಾಡಿ ಏನಿಲ್ಲೇ ನಾನು ಮೀಸಿ ಹೊತ್ತು ಗಂಡಸದಿಲೆ ಸೂರಾಲೇ ನನ್ನ ದಾರಿಗೆ ಅಡ್ಡ ಬಂದ್ರ ಗೊತ್ತೈತಿಲ್ಲ ನಾನು ಎತ್ತೀನಿ ಬೆಂಡ ಇಡೇ ಊರಿಗೆ ನಾನಾ ಸಿಡಿಗುಂಡ. ನಿಮ್ಮವನ್ ಜೋಕುಮಾರ ನೀ ಸಿಡಿಗುಂಡ ಏನ ರಬ್ಬರ್ ಗುಂಡ ಯಾರಿಗ ಗೊತ್ತೈತಿ. ಸುಮ್ ನನ್ನ ಕಂಡು ಜಿಗಿಬ್ಯಾಡ್ಲಿ. ಲೇ ಸಿರಿ ಏನ ನನಗೆ ಚಿನ್ನ ರನ್ನ ಅಂತೇಳಿ ಪ್ರೀತಿ ಮಾಡಿ ನನಗೆ ಮೋಸ ಮಾಡಿ ಹೊಂಟಿಯಲ್ಲ ಈಗ ಇದು ಸರಿ ಏನಿದ ಏನಾರ ಆಗ್ಲಿ ಇವತ್ತ ನನ್ನ ಅಂಗಡಿ ರೊಕ್ಕ ಕೊಟ್ಬಿಡಿ ಈಗ. ಅಯ್ಯಯ್ಯ ಇದು ಒಳ್ಳೆ ಫಜಿತಿ ಆತಲ್ಲ ಅಂತೀನಿ. ರೊಕ್ಕ ಕೊಡೋದು ಗೊತ್ತಲ್ಲ ಹೆಂಗ್ ಮಾಡ್ಲಿ ಈಗ ಇವನಿಗೆ ಹೆಂಗ್ ರಮಿಸ್ಕೊಂಡ್ರು. ಅಲ್ಲ ಅದಕ್ಕೆ ಯಾಕೆ ಈ ನಮ್ನಿ ಚಿಂತೆ ಮಾಡ್ತಿ. ಅಲ್ಲ ನಾವೇನು ಊರ್ ಬಿಟ್ಟು ಹೋಗ್ತೀವಿ ನಾವು ಕೊಡ್ತೀವಿ. ಅಲ್ಲೇ ಹಿಂಗ ಲೇ ಆಕೆ ನೀನು ಜೂಸ್ಗೆ ಇಟ್ಟಿವನ್ಲೇ ಇದು ನಡಾದಾರ ನಿಂತು ರೊಕ್ಕ ಕೊಡು ಅಂತ ಎಲ್ಲಿದೆ ಕೊಡಬೇಕಲ್ಲ ಆಕೆ ಊರ್ ಬಿಟ್ಟು ಹೋಗ ಅಂತ ತಿಳ್ಕೊಂಡು ಏನೇನ ಕೊಡ ಹೊತ್ತಾಗಿ ವಿಚಾರ ಮಾಡ್ಬೇಕಲ್ಲ ಏಮಬ್ಬ. ಆಕಿ ಹಿಂಗ ನೂಲಿಬೇಡನ್ ಆಕಿ ಹಿಂಗ ನೂಲಿದ್ರ ನಮಗ ನೋಡಕ್ ಆಗಂಗಿಲ್ಲ. ಕಾಣು ಮುಚ್ಚ ಏನಾರ ಯಾಕಾಗಲಿ ಮೊದಲ ನನ್ ರೊಕ್ಕ ಬೇಕಂದ್ರ ಬೇಕ. ಹೌದು ಅಲ್ಲೇ ಅದು ಎಷ್ಟು ಕೊಡ್ಬೇಕಲ್ಲ ನಿಂಗೆ ರೊಕ್ಕ ಹಾಕಿ ಎಷ್ಟು ಕೊಡ್ಬೇಕು ಹೇಳ್ಬಿಡ ಮಗನ ಈಗ ನೀಗ ಕೊಟ್ಟು ಬಿಡ್ತೀನಿ. ಲೇ ಮಗನ ನನ್ನ ಅಂಗಡಿ ಬಾಕಿ 2000 ನನ್ನ ಅಂಗಡಿ ಬಾಕಿ 2000 ಒಂದು ರೇಷ್ಮೆ ಸೀರೆ ಒಂದು ಬೆಳ್ಳಿ ಉಂಗ್ರ ಎಲ್ಲ ಸೇರಿಸಿ 15,000 ರೂಪಾಯಿ ಆಗೈತಿಪ್ಪ. 15,000 ರೂಪಾಯಿ ಆಗೈತಿ. ಲಾಲಿ ಬಿಟ್ಟಿನಿ ಲಿಪ್ಟಿಕ್ ಬಿಟ್ಟಿನಿ ಸ್ಪೋರ್ಟ್ಸ್ ಪಿನ್ ಬಿಟ್ಟಿನಿ ಇವನ್ನೆಲ್ಲ ಬಿಟ್ಟು ಲೆಕ್ಕ ಮಾಡಿಲ್ಲ ಮಗನ. ಇಬ್ರು ಸೇರಿ ಭಾರಿ ನಡ್ಸಿರಿಪ್ಪ ಮಜಾನ ಭಾರಿ ನಡ್ಸಿರಿ. ಲೇ ಇಬ್ರು ಸೇರಿಕೊಂಡು ನನ್ನ ಕಿಸೆ ಖಾಲಿ ಮಾಡಿದ್ರಲ್ಲೇ ನನ್ನ ಕಿಸೆ ಖಾಲಿ ಮಾಡಿದ್ರಿ. ಅದು ಎಷ್ಟರ ಮಾಡಿರ್ಬೇಕಲೇ 15,000 ರೂಪಾಯಿ ಅಂದ್ರ ಲೇ ಹುಡುಗ ನಾ ಬಾರಿಗೆ ಹೋಗಿ ಒಂದು ವಾರ ದುಡಿದ್ರು ಅಷ್ಟು ಸಿಗಂಗಿಲ್ಲ ನನಗ ಬಾಳೆ ಹೊರ ಹೆಂಗಲಿ. ಹೌದು ಮತ್ತೆ 15,000 ಆಗೈತಿ. ನಂದು ಎಗ್ರೇಶ್ ಅಂಗಡಿ ರೊಕ್ಕ ಎಲ್ಲ ನಿಮಗ ಇಟ್ಬಿಟ್ಟಿನಿ ಕೊಡ್ರಿ ನನಗ ಕೊಟ್ಟನಂತ ಅಲ್ಲಿ ಮುಂದೆ ಕೂತವ್ರ ಆಣಿ ಮಾಡಿ ನೋಡ. ಮುಂದೆ ಕುಂತವ್ರದ್ದು ಮುಂದಲ್ ಮುಟ್ಟೆ ಆಣಿ ಮಾಡ್ತೀನಿ ಕರ್ಸ. ಏ ಹುಡುಗ ನೋಡು ಆಕಿನೇ ನಾವು ಜ್ಯೂಸ್ಗೆ ಇಟ್ಟಿಲ್ಲ ನಿನಗೆ ಆಕಿ 15,000 ರೂಪಾಯಿ ಕೊಡ್ಬೇಕಲ್ಲ. ತಗೋ ಮಗನ ಸಿದ್ಧ ತಗೊಂಡು ಮೊದ್ಲಿದ ಕಾಲ್ ಕೇಳು ಮಗನ ಮೊದ್ಲು ಕಾಲ್ ಕೇಳು. ರೊಕ್ಕ ರೊಕ್ಕ ಅಂತ ಸಾಯ್ತಿ ರೊಕ್ಕದ ಹಿಂದೆ ಬೆನ್ನ ಹತ್ತಿ ರೊಕ್ಕ ರೊಕ್ಕ ಅಂತ ಸಾಯ್ತಿ ರೊಕ್ಕದ ಹಿಂದೆ ಬೆನ್ನ. ಸರಿ ಇಲ್ಲ ಹುಡುಗಿ ನಿನ್ನ ಜಾಳಿ ಸುಮಾರೈತಿ ಸರಿ ಇಲ್ಲ ಹುಡುಗಿ ನಿನ್ನ ಜಾಳಿ ಸುಮಾರೈತಿ. ಒಬ್ಬ ಕೂಡ ಬೆನ್ನ ಹತ್ತಿ ಇಲ್ಲ ಅಂದ್ರೆ ನಡು ಹಾದ್ಯಾಗ ನಿಲ್ಲತಿ ಇಲ್ಲ ಅಂದ್ರೆ ನೀನು ನಡು ಹಾದ್ಯಾಗ ಬರತಿ. ಅಲ್ಲಲ್ಲಿ ರೊಕ್ಕ ಕೊಟ್ಟಿವಂತ ಹಂಗ ಕಾಲ್ ಕಿತ್ತು ಬಿಟ್ಟೆನ ಹೋಗಾದಕ್ಕಿದೆ ಇನ್ನು ಹೊಳ್ಳಿ ಬರ್ತೀಯೋ ಇಲ್ಲ ನನಗೂ ಗೊತ್ತಿಲ್ಲ. ಹಾಗಾದಾಕ್ಲಿ ಆ ಸಿರಿ ಕೂಟ ನಾನು ನೀನು ಕೂಡಿ ಒಂದು ಹೊಡೆದು ಬಿಡಲಿ ಜಿಂಗಿ ಚಕ್ಕ ಡ್ಯಾನ್ಸ್. ಇಂಥ ಸಮಯ ನಾ ಮಿಸ್ ಮಾಡ್ಕೊಂತೀನಿ ಅಂದ್ರ ಇವ್ರು ನಮ್ಮ ಅಣ್ಣ ತಮ್ಮಗಳು ನಮ್ಮ
ದೋಸ್ತಗಳ ದಬಾಶೋಡಿ ಮಾಸ್ತರ ಆದ್ರೂ ಬರ್ಗಟ್ಟಿದ್ದ ನೀವು ಕಾಕ. ಬಿಸ್ಕಿಟ್ ಡೇರಿ ಮಿಲ್ಕ್ ಚಾಕ್ಲೇಟ್ ಕೊಡ್ತೀನಿ ಹೂವಣ್ಣ ಆನಿ ಬಂತ ನಾನೇ ಆಟ ಆಡಿದ ಮ್ಯಾಲ ಬೇಕಾದ್ದು ನೀನ ತಂದು ಕೊಡುವೆಯ ಸೀರೆ ಮತ್ತೆ ಮಾಡಬೇಡ ಮಾಡಿದ ಅಡಿಗೆ ಹುಡುಗ ಏನು ಮಾಡಿಲ್ಲ ಆಕೆ ಮೋಡಿ ನಾ ಏನು ಮಾಡಿಲ್ಲ ನಮ್ಮನೆಯಾಗಿರ್ಬೇಕಲ್ಲ ದೋಸ್ತ ಸಾಕು ಬೇಕಾತ್ಲಿಪ್ಪ ಇನ್ನು ಮುಂದೆ ಮಾಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಏನಾರ ಯಾಕಂತ ನಿನಗಂತ ಕೊಡೋದು ಕೊಟ್ಟಿನ ಮಗನ 15,000 ಇನ್ನು ಮುಂದೇನಾರ ಹಾಕಿ ತಂಟೆಗೆ ಬಂದಿದ್ದ ಕರೆವಾತಂದ್ರ ನಿನ್ನ 3 ತೆಗೆದು ಕೈ ಹಾಕಿ ಕೊಡ್ತೀನಿ. ಆಯ್ತು ಅಲ್ಲಿ ನಿನ್ನ ಒಳಗ ಒಂದು ಲಿಂಬೆ ಹಣ್ಣು ಮೆಣಸಿಕಾಯಿ ಕಟ್ಟೆ ಕೈ ಬಿಡ್ತೀನಿ ಬಾ ಹೋಗನ ನಾಳೆ ನೋಡಿದೆಯಾ ಸುಧಾ, ದೇವರು ಕಣ್ಣು ಬಿಟ್ಟರೆ ಹೇಗೆಲ್ಲ ಬಾಳು ಬದಲಾಗುತ್ತದೆ ಎಂದು. ನಾನು ನೀನು ಎಲ್ಲೋ ಇದ್ದೆವು, ಸಂದರ್ಭ ನಮ್ಮನ್ನು ಕೂಡಿಸಿತು, ನನಗೂ ಕೂಡ ನೌಕರಿ ಸಿಕ್ಕಿತ್ತು. ಹೌದು, ನಮ್ಮ ಅಣ್ಣ ಅತ್ತಿಗೆಯವರಿಗೆ ಒಪ್ಪಿಗೆಯಂತೆ ಮದುವೆಯೂ ನಡೆದೋಯಿತು. ಹೌದು ಬನ್ನಿ, ನೀವು ಹೇಳ್ತಿರೋ ಮಾತು ನಿಜ. ಹಣೆ ಹಕ್ಕಿ ಕೂಡಿ ಬಂದರೆ ಯಾವುದು ಬೇಕಿಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮಿಬ್ಬರ ಮನಸ್ಸುಗಳು ಒಂದಾದು ನಾವಿಬ್ಬರು ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದೀವಿ. ಇನ್ನಿದ್ದು ಹೊಸ ಮನೆಯನ್ನು ಮಾಡಿಕೊಂಡು ಮುದ್ದಾದ 2 ಮಕ್ಕಳನ್ನು ಮಾಡ್ಕೊಂಡು ಬಿಟ್ರೆ ನಮ್ಮಿಬ್ಬರ ಅರ್ಧ ಭಾರ ಕಡಿಮೆ ಆದಂತೆ. ಸುಧಾ, ನನ್ನ ಅಣ್ಣ ಅತ್ತಿಗೆ ಇರುವ ಮನೆ ನನ್ನ ದೇವಾಲಯ, ನನಗೆ ಅದೇ ಸ್ವರ್ಗ. ಆದರೆ ನಾವಿಬ್ಬರು ಸೇರಿ 1-2 ಮಕ್ಕಳನ್ನು ಹೆತ್ತರೆ ಮಕ್ಕಳಿಲ್ಲದ ಕೊರಗುತ್ತಿರುವ ನಮ್ಮ ಅಣ್ಣ ಅತ್ತಿಗೆಯವರಿಗೆ ತುಂಬ ಸಂತೋಷವಾಗುತ್ತದೆ, ನನ್ನ ಮನೆ ನಂದನಾಗುತ್ತದೆ. ಹೌದು, ಖಂಡಿತ ಭರತ್, ನೀವು ಹೇಳ್ತಿರೋ ಮಾತು ನಿಜ. ನೋಡು, ನೀವು ನಿಮ್ಮ ಅಣ್ಣ ಅತ್ತಿಗೆಯ ಕೈಯಲ್ಲಿ ಬೆಳೆದಿದ್ದೀರಿ, ನನ್ನ ಮಕ್ಕಳು ಕೂಡ ಅವರ ಕೈಯಲ್ಲಿ ಬೆಳೀಲಿ, ಹಾಗೆ ನಿಮ್ಮ ಗುಣ ಅವರಲ್ಲೂ ಕೂಡ ಬರಲಿ. ಧನ್ಯನಾದೆ ಸುಧಾ, ನಿನ್ನ ಆಶಯ ಮತ್ತು ಭಾವನೆ ಕಂಡು ನನ್ನ ಮನ ನೆಲೆಯಿತು. ಪತಿಗೆ ತಕ್ಕ ಸತಿ ಎಂದರೆ ನೀನೇ, ನಿನ್ನನ್ನು ಕೈ ಹಿಡಿದ ನಾನೇ ಭಾಗ್ಯಶಾಲಿ. ಇದರಲ್ಲಿ ನಂದೇನಿದೆ ಹೇಳಿ? ದಿಕ್ಕಿಲ್ಲದ ನನಗೆ ದಾರಿ ತೋರಿದ ನನ್ನ ಪಾಲಿನ ದೈವ ನೋಡಿ. ಅನಾಥಳಾದ ನನ್ನನ್ನು ಎಷ್ಟೊಂದು ಕರೆದುಕೊಂಡು ನನ್ನನ್ನು ಮದುವೆ ಆದ್ರಲ್ಲ. ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೂ ಕೂಡ ನಿಮಗೆ ಕೊಂಚವೂ ಅಹಂಕಾರ ಇಲ್ಲ, ಏನು ಕೊಡು ನೋಡಿ.
ನೀವು ತೋರಿಸಿದ ಮಾರ್ಗದಲ್ಲಿ ನಡೆದು ಸತಿ ಧರ್ಮವನ್ನ ನಾನು ಪಾಲಿಸುತ್ತೇನೆ. ಸುಧಾ, ಹೆತ್ತವರನ್ನ ಕಳೆದುಕೊಂಡು ಮುತ್ತಿನಂತೆ ಕೈ ತುತ್ತಿಟ್ಟು ಸಾಕಿದ್ದಾರೆ ನನ್ನ ಅಣ್ಣ ಅತ್ತಿಗೆಯವರು. ನನ್ನ ಬಾಳಿನ ಬಳ್ಳಿಯನ್ನು ಅವರು ಬೆವರು ಹರಿಸಿ ನನ್ನನ್ನು ಬೆಳೆಸಿದ್ದಾರೆ. ಅದೇ ನಾವು ಅವರಿಗೆ ನೀಡುವ ಪವಿತ್ರವಾದ ಕಾಣಿಕೆ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕಣ್ಣಲ್ಲಿ ಕಣ್ಣೀರು ಬರೋದು ಹಾಗೆ ನೋಡಿಕೊಂಡು ಹೋದರೆ ಸಾಕು. ಅದೇ ಅವರಿಗೆ ನೀಡುವ ಪವಿತ್ರವಾದ ಕಾಣಿಕೆ. ಆಯ್ತು, ನಿಮ್ಮ ಕೊಟ್ಟ ಮಾತಿಗೆ ನಾನು ತಪ್ಪಿ ನಡೆಲಾರಿ. ನಿಮ್ಮ ಆಣೆಗೂ ಆ ದೇವರಾಣೆಗೂ ತಪ್ಪು ಹೆಚ್ಚು ಇಡಲಾರಿ. ಚಾಡಿ ಮಾತನ್ನು ನಾನು ಯಾವತ್ತೂ ಕೇಳಲಾರಿ. ನೋಡಿ ನೋಡಿ, ಈ ಮನೆಯನ್ನ ಯಾವತ್ತೂ ನಾನು ಹೊಡೆಯಲ್ಲ. ಇದು ನನ್ನ ಪ್ರತಿಜ್ಞೆ. ನಿಮಗೆ ನಾನು ಪ್ರತಿಜ್ಞೆಯನ್ನು ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಸಿಗಬೇಕಂದ್ರೆ ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕಂತೆ. ಅದರಂತೆ ನಿಜಕ್ಕೂ ನಾನು ಪುಣ್ಯವಂತ. ಕತ್ತಲ ತುಂಬಿದ ನನ್ನ ಬಾಳಿಗೆ ನೀನು ಬೆಳಕಾಗಿ ಬಂದೆ. ನೀನೇ ನನ್ನ ಪ್ರಾಣವಲ್ಲವೇ ಪ್ರಿಯತಮೆ? ಇದೇನು ಪ್ರಿಯಕರ, ನೀವು ಈ ರೀತಿ ಮಾತನಾಡ್ತಿದ್ದೀರಲ್ಲ, ನನಗೆ ಯಾಕೋ ತುಂಬಾ ತುಂಬಾ ನಾಚಿಕೆ ಆಗ್ತಿದೆ. ಮಾತಿನಲ್ಲಿ ಮೈ ಮನಸ್ಸು ಸಿಕ್ಕರೆ ನಿಮ್ಮ ಕಣ್ಣೋಟ ನನ್ನನ್ನು ಕೊಲ್ತಾ ಇದೆ. ನೋಡಿ, ನನ್ನ ತೋಳುಗಳು ನಿಮ್ಮನ್ನ ಅಪ್ಪಿ ಮುದ್ದಾಡಲು ಕಾತರಿಸ್ತಾ ಇದೆ. ತಡವೇಕೆ ರಾಣಿ, ಈ ತೋಳೆ ನಿನಗೆ ಸಿಂಹಾಸನ, ಈ ದೇವೇ ನಿನ್ನ ಸಾಮ್ರಾಜ್ಯ. ನಾನು ನಿನ್ನ ಪ್ರೀತಿಯ ಆರಾಧಿಕ ಸೇವಕ. ನೀವು ಯಾವತ್ತೂ ಸೇವಕ ಅಲ್ಲ ಭರತ್, ನನ್ನ ಬಾಳಿನ ಕಥಾನಾಯಕ ನೀವು. ನೋಡಿ, ನೀವು ಜೇನು ತುಂಬ ಅದರಗಳಿಗೆ ಮುತ್ತಿಡಲು ಸದಾ ನನ್ನ ತುಟಿಗಳು ಕಾತರಿಸ್ತಾ ಇದೆ. ನಾನೇ ನಿನ್ನವನಾಗಿರುವಾಗ ಅನುಮತಿ ಏಕೆ ಗೆಳತಿ? ಬಾ, ಈ ದೇಹದಲ್ಲಿ ಒಂದಾಗು. ಹೂವು ಚೆಲ್ಲಿದ ಹಾದಿಯಲ್ಲಿ ನಡೆದು ಹೋಗಲಿ ನಮ್ಮ ಪ್ರೇಮ ಗಂಗೆ. ಆ ಗಿಳಿ ಕೋಗಿಲೆಗಳು ನಮ್ಮ ನೃತ್ಯವನ್ನು ಕೊಂಡು ನಾಚಿಕೊಳ್ಳಲಿ. ಹಿತವಾಗಿ ಸೋತಿದಾಗ ಹಿತವಾಗಿ ಸೋತಿದಾಗ ರೋಮಾಂಚನ ರೋಮಾಂಚನ ಬಾಳೆಲ್ಲ ನವ ಜೈತಾರ ಬಾಳೆಲ್ಲ ನವ ಜೈತಾರ ಸಂಜಯಗಿತವಾದ ತಂಗಾಳಿಗೆ ನಲ್ಲನೆ ಮೃದುವಾಗಿ ಬಿರಿದ ಬೀದಿ ಸಂಜಯಗಿತವಾದ ತಂಗಾಳಿಗೆ ನಲ್ಲನೆ ಮೃದುವಾಗಿ ಬಿರಿದ ಬೀದಿ ಹಿತವಾಗಿ ಸೋತಿದಾಗ ಒಂದೆರಡು ಕೂಡಿದಾಗ ಹಿತವಾಗಿ ಸೋತಿದಾಗ ಒಂದೆರಡು ಕೂಡಿದಾಗ ರೋಮಾಂಚನ ರೋಮಾಂಚನ ಬಾಳ
ಮಧುರವಾದ ತನುವಾಯಿಗೆ ಮೆಲ್ಲನೆ ಮೃದುವಾಗಿ ಬಿರಿದ ಗದಿ ಲಾ 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 ಹಾ ಸುಧಾ, ನಾನು ಒಂದಷ್ಟು ದಿನ ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಅಲ್ಲಿವರೆಗೂ ನನ್ನ ಅಣ್ಣ ಅತ್ತಿಗೆ ಲಕ್ಷ್ಮಣನನ್ನು ಚೆನ್ನಾಗಿ ನೋಡಿಕೋ. ಸರಿ ಆಯ್ತು. ಏನು ಯಾಕೆ ಭರತ್, ನೀವು ಹೀಗೆ ಮಾತಾಡ್ತಿದ್ದೀರಾ? ಮದುವೆಯಾಗಿ ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಈಗ ಬೆಂಗಳೂರಿಗೆ ಹೋದ್ರೆ ಹೇಗೆ ಹೇಳಿ? ನಿಮ್ಮನ್ನು ಬಿಟ್ಟಿರೋಕ್ಕೆ ನನಗೊಂದು ಕ್ಷಣನೂ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ನಿನ್ನ ನೋವು ಏನೆಂದು ನನಗೆ ಚೆನ್ನಾಗಿ ಗೊತ್ತು ಸುಧಾ. ಆದರೆ ಏನು ಮಾಡುವುದು? ನಾನು ಟ್ರೈನಿಂಗಿಗೆ ಹೋಗದಿದ್ದರೆ ನನ್ನ ಕೆಲಸದ ಗತಿ. ಗಟ್ಟಿ ಮನಸ್ಸು ಮಾಡಿಕೊಂಡು ನನ್ನನ್ನು ಕಳಿಸಿಕೊಡು. ಭರತ್, ಅದೇನೇ ಆಗಲಿ, ಇಬ್ಬರು ಕೂಡಿ ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಎಲ್ಲಾದ್ರೂ ಒಂದು ಬಾಡಿಗೆ ಮನೆಯನ್ನು ಮಾಡ್ಕೊಂಡಿರೋಣ. ಆಗ ನಿಮಗೂ ತೊಂದರೆ ಇಲ್ಲ, ನನಗೂ ತೊಂದರೆ ಇಲ್ಲ. ಸುಧಾ, ನನ್ನ ಮಾತು ದಯವಿಟ್ಟು ಕೇಳು. ಮದುವೆ ಆದ ತಿಂಗಳಲ್ಲಿ ಮನೆ ಬಿಟ್ಟು ಹೋದರೆ ಜನ ಏನಂದಾರು? ನನ್ನ ಅಣ್ಣ ಅತ್ತಿಗೆ ಅವರು ಏನಂದಾರು? ಲಕ್ಷ್ಮಣನ ಮದುವೆ ಆಗುವವರೆಗೂ ನಾನು ನೀನು ಇಲ್ಲೇ ಇರೋಣ. ಆ ನಂತರ ಯೋಚಿಸೋಣ, ಆಯ್ತೇ? ಆಗ್ಲಿ ಆಗ್ಲಿ ಭರತ್, ನಿಮ್ಮ ಮನಸ್ಸನ್ನ ನಾನು ಖಂಡಿತ ನೋಯಿಸಲಾರೆ. ನೋಡಿ, ನೀವು ಬರುವವರೆಗೂ ಶಬರಿಯಂತೆ ನಾನು ಕಾಯ್ತೇನೆ. ಎಷ್ಟೇ ಕಷ್ಟ ಬಂದರೂ ಅದನ್ನು ನಾನು ಸಹಿಸಿಕೊಳ್ತೇನೆ. ವೆರಿ ಗುಡ್. ಹೆಂಡತಿ ಅಂದರೆ ನೀನೇ ಕಣಿ. ನನ್ನ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ. ನಿನಗೆ ಏನು ಬೇಕು ಕೇಳು, ನಾನು ತಪ್ಪದೆ ತರುತ್ತೇನೆ. ಬೇಡ ಭರತ್, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಏನು ಬೇಡ. ನೀವೇ ನನ್ನ ಪಾಲಿನ ದೇವರು, ನೀವೇ ನನ್ನ ದೈವ. ನೋಡಿ, ನೀವು ಅಲ್ಲಿಗೆ ಹೋಗಿ ಚೆನ್ನಾಗಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳಿ. ನಿಮಗೆ ಸಮಯ ಸಿಕ್ಕರೆ ನನಗೆ ಫೋನ್ ಮಾಡಿ. ನನ್ನ ಬಗ್ಗೆ ನೀವೇನು ಚಿಂತೆ ಮಾಡಿಬಿಡಿ. ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸ್ಕೊಂಡು ನೀವು ಬಂದ್ಬಿಡಿ, ಆಯ್ತೇನು? ಆಗಲಿ ಚಿನ್ನ, ಬಾ, ಹೊತ್ತಾಯ್ತು. ಅಣ್ಣ ಅತ್ತಿಗೆ ಅವರು ದಾರಿ ಕಾಯ್ತಾ ಇರ್ತಾರೆ. ಎಲ್ಲ ಸಿದ್ಧತೆ ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಟ್ರೈನ್ ಇದೆ, ನಾನು ಹೊರಡಬೇಕು. ಎಲ್ಲಿಗೆ ಗೆಳೆಯ? ಬಹಳ ಅವಸರದಲ್ಲಿದ್ದೀಯಾ? ಮತ್ತೇನಾದರೂ ಹನುಮೂನ್ಗ? ಹಾಗೇನಿಲ್ಲ ಶಶಿ, ನಾನು ಒಂದಷ್ಟು ದಿನ ಬೆಂಗಳೂರಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಮಾತನಾಡುತ್ತಿದ್ದೆ, ನೀನು ಬಂದೆ ನೋಡು. ಓ ಹೌದಾ? ಹೋಗಿ ಬಾ ಗೆಳೆಯ, ನಿನಗೆ ಒಳ್ಳೆಯದಾಗಲಿ. ನಿನ್ನ ಪರಿಶ್ರಮಕ್ಕೆ ತಕ್ಕ ಹಾಗೆ ನಿನಗೆ ನೌಕರಿಯೂ ಸಿಕ್ಕಿತು. ನಿಮ್ಮಿಬ್ಬರ ಇಷ್ಟದಾಗೆ ನಿಮಗೆ ಮದುವೆ ಆಗೋಯ್ತು. ಎಲ್ಲ ದೈವ ಕೃಪೆ. ನಿಜ ಗೆಳೆಯ, ನಿನ್ನಂತ ಗೆಳೆಯ ಸಿಕ್ಕಿದ್ದು ನನ್ನ ಪುಣ್ಯ. ನಿಜಕ್ಕೂ ನಿನ್ನಂತ ಒಂದಲ್ಲ ಒಂದು ದಿನ ನಿನಗೆ ಒಳ್ಳೆ ಕಾಲ ಬಂದೇ ಬರುತ್ತದೆ. ಹಾ, ಬಾ ಹೋಗೋಣ. ಖರ್ಚಿಗೆ ಏನಾದರೂ ದುಡ್ಡು ಬೇಕಿದ್ರೆ ಕೇಳು ಗೆಳೆಯ, ಖಂಡಿತವಾಗಿಯೂ ಕೊಡ್ತೇನೆ. ನೀನು ಮಾತ್ರ ಯಾವುದೇ ತೊಂದರೆ ಇಲ್ಲದ ಹಾಗೆ ಟ್ರೈನಿಂಗನ್ನು ಚೆನ್ನಾಗಿ ಮುಗಿಸಿಕೊಂಡು ಬಾ. ಏನಾದರೂ ಸಹಾಯ ಬೇಕಿದ್ರೆ ಕರೆ ಮಾಡು. ಪಾಪ ಸುಧಾಳಿಗೆ ತೊಂದರೆ ಆಯಿತು ಅನಿಸುತ್ತೆ. ಹಾಗೇನಿಲ್ಲ ಶಶಿ, ಅವರು ಬೆಂಗಳೂರಿಗೆ ಹೋಗಿ ತರಬೇತಿ ಮುಗಿಸ್ಕೊಂಡು ಬರಲಿ. ಆಮೇಲೆ ಇದ್ದೇ ಇದೆಯಲ್ಲ ಸಂಸಾರದ ತಾಪತ್ರಗಳು. ವೆಚ್ಚಕ್ಕೆ ಹೊನ್ನಿರಲು ಹಿಚ್ಚನೆರಿಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಅಂದಂತೆ ಇಬ್ಬರ ಮಾತು ಮನಸ್ಸು ಒಂದೇ. ಇಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಶಶಿ, ನಿನ್ನ ಹಾರೈಕೆ ಯಾವತ್ತೂ ಹೀಗೆ ಇರಲಿ. ಶಶಿ, ನಿನಗೂ ಒಳ್ಳೆಯ ಒಂದು ನೌಕರಿ ಸಿಕ್ಕಿ ನೀನು ಮದುವೆಯಾಗಿ ನಂತರ ಬೆಂಗಳೂರಿಗೆ ಬಾ. ಆಮೇಲೆ ಎಲ್ಲ ಒಟ್ಟಿಗೆ ಅಲ್ಲೇ ಇದ್ದು ಬಿಡೋಣ. ಇರಲಿ ಬಿಡಿ, ಪಾಪ ಅವನೇಕೆ ಕಾಡುತ್ತೀಯ? ಒಂದಷ್ಟು ದಿನ ಬ್ರಹ್ಮಚಾರಿಯಾಗಿ ಕಾಲ ಕಳೆಯಲಿ. ಆ ನಂತರ ಯಾವ ಕಾಲಕ್ಕೆ ಏನೇನು ಆಗಬೇಕು ಅದು ನಡೆಯುತ್ತದೆ. ಕರೆಕ್ಟ್ ಹೇಳಿದೆ ಭರತ್. ಮೊದಲು ನಿನ್ನ ಮಕ್ಕಳನ್ನು ಎತ್ತಿ ಆಡಿಸಿ ನಂತರ ನಾನು ಮದುವೆ ಆಗುತ್ತೇನೆ. ಇದರಲ್ಲಿ ಯಾಕೆ ಇಷ್ಟೊಂದು ಅವಸರ? ನಡೆಯಿರಿ, ಅಣ್ಣ ಅತ್ತಿಗೆ ಅವರು ದಾರಿ ಕಾಯ್ತಾ ಇರ್ತಾರೆ. ಎಲ್ಲರೂ ಸೇರಿ ಊಟ ಮಾಡಿ ಹೋಗೋಣ. ಆಯ್ತು ಗೆಳೆಯ. ಅತ್ತಿಗೆ ಕೈ ರುಚಿ ಎಂದರೆ ಆಹಾ, ಹೊಟ್ಟೆ ತುಂಬ ಊಟ ಮಾಡಿಕೊಂಡೇ ಹೋಗುತ್ತೇನೆ.
ಮೋಸ. ನಾನು ನಂಬಿದ ಹೆಣ್ಣಿಂದ ನನಗೆ ಮಹಾ ಮೋಸ. ಸುಧಾ, ನಾನು ಹಾಕುವ ತಾಳಕ್ಕೆ ಕುಣಿಯಬೇಕಾದ ನೀನು ಇಂದು ಆ ಬಡಬಿಕಾರಿ ಬರುತ್ತಿರುವೆಯ ಹೊಚ್ಚ ಹೆಣ್ಣೆ. ನಿನ್ನ ಕಾಪಾಡಲು ಈ ವಜ್ರಕಾಂತ ಬೇಕು. ಕೈ ಹಿಡಿಯಲು ಆ ದ್ರೋಹಿ ಬೇಕು ನಿನಗೆ. ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಬೀಸುವ ಮಾಯಾಜಾಲಕ್ಕೆ ಕಾಲು ಮುದುರಿಕೊಂಡು ಬೀಳಬೇಕು ನೀನು ನನ್ನ ಮಂಚದಲ್ಲಿ. ಬಡ್ಡಿಗೆ ಬಡ್ಡಿ ಸೇರಿಸಿ ಗುಡ್ಡವ ಮಾಡಿ ಆ ನಿನ್ನ ಮನೆಯನ್ನು ಅಡ್ಡಡ್ಡ ಸೀಳದೆ ಹೋದರೆ ನನ್ನ ಹೆಸರು ವಜ್ರ ಬಂಡಿಯ ವಜ್ರಕಾಂತನೇ ಅಲ್ಲ. ಸುಧಾ, ಮದುವೆಯಾಗಿ ಸುಂದರ ಕನಸು ಕಾಣುತ್ತಿರುವ ಆ ನಿನ್ನ ತಲೆಯಲ್ಲಿ ಸೇಡೆಂಬ ವಿಷ ಬೀಜ ಬಿತ್ತಿ ಮಂತ್ರಾಲಯದಂತಿರುವ ನಿನ್ನ ಮನೆಯನ್ನು ಸ್ಮಶಾನ ಮಾಡುವುದೇ ನನ್ನ ಗುರಿ. ಅಣ್ಣ ತಮ್ಮಂದಿರನ್ನೇ ಅಗಲಿಸಿ ಅವರ ಆಶಾ ಗೋಪುರವನ್ನೇ ಬುಡಮೇಲು ಮಾಡಿ ರಕ್ತ ಕಣ್ಣೀರು ಸುರಿಸುತ್ತ ಬೀದಿಯಲ್ಲಿ ಬಿದ್ದು ಭಿಕ್ಷೆ ಬೇಡುವ ಹಾಗೆ ಮಾಡದೆ ಹೋದರೆ ನನ್ನ ಶಾಡಿಗೆ ಬೆಲೆ. ನನ್ನ ಶಾಡಿಗೆ ಬೆಲೆ. ಹಾರಿ ಹೋಗಿತು ನಾನು ಕಣ್ಣಿಟ್ಟ ಬಣ್ಣದ ಹಕ್ಕಿ. ಬೇಟೆಗಾರನ ಬಲಿಗೆ ಬೆಂಕಿಯನ್ನಿಟ್ಟು ಬೂದಿ ಮಾಡಿದೆಯಾ ನನ್ನ ಕನಸುಗಳನ್ನು. ನಿನ್ನ ಅದರಾಮೃತವನ್ನು ಸವಿದು ನಿನ್ನ ದೇಹವನ್ನು ಅಪ್ಪಿ ಮುದ್ದಾಡಬೇಕೆಂದು
ಬಹಳ ದಿವಸದಿಂದ ಹಂಬಲಿಸಿದ್ದೆ. ಆದರೆ ನೀನು ಆ ದಿಕ್ಕಿಲ್ಲದ ಪರದೇಶ ಕೈ ಹಿಡಿದು ನನ್ನ ದಿಕ್ಕನ್ನೇ ತಪ್ಪಿಸಿದೆ. ಇರಲಿ ಇರಲಿ, ಕಾದು ಕಂಡವಾಗಿರುವ ಈ ಗಂಡ ಬೇರುಂಡಲ ಅಗ್ನಿಕುಂಡಕ್ಕೆ ನೀನು ಆಹುತಿಯಾಗಲೇಬೇಕು. ಕರತಿ ನೀನೆಂದು ಮೆರೆದೋಡುತ್ತಿರುವ ನಿನ್ನ ಶೀಲಕ್ಕೆ ಮಸಿ ಬೆಳೆದು ನಿನ್ನ ಜೀವನ ಘಾಸಿಗೊಳಿಸದೆ ಹೋದರೆ ನನ್ನ ಹೆಸರು ಶರವೇಗದ ಸಿಂಹ ಶರತಲೇ ಅಲ್ಲ. ನನ್ನ ಹೆಸರು ಶರವೇಗದ ಸಿಂಹ ಶರತಲೇ ಅಲ್ಲ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಯಾರು? ಓ, ನಾನು ಮೆಚ್ಚಿದ ಹೆಣ್ಣು, ನನ್ನ ಬಾಳಿನ ಕಣ್ಣು. ಬಂದೆಯ ಬಾ ನನ್ನ ಚಿನ್ನ. ಕಣ್ಣೆಂದು ನನ್ನನ್ನು ಮುಟ್ಟಲು ಬಂದಿದ್ದೆ, ಆದ್ರೆ ನಿನ್ನ ಬಾಳಾದಿತ್ತು ಮಣ್ಣು. ಇವಳು ಪತಿವ್ರತೆ ಹೆಣ್ಣು. ವೆರಿ ನೈಸ್ ಸ್ಪೀಕಿಂಗ್ ಪತಿವ್ರತೆ. ನಾನಿರಲಿ ನಿನ್ನ ಜೊತೆ, ಕೇಳೋಣ ಪ್ರೀತಿ ಪ್ರೇಮದ ಕತೆ. ಏ ರಾಸ್ಕಲ್, ನನ್ನ ಗಂಡನನ್ನು ಮರೆತು ನಿನ್ನ ಜೊತೆ ಸೇರಲು ನಾನೇನು ಕುಲಗೆಟ್ಟ ಹೆಣ್ಣಲ್ವೋ? ನನ್ನ ತಂಟೆಗೆ ಬಂದಿದ್ದಾದ್ರೆ ಮುಗಿಸುತ್ತೇನೆ ನಿನ್ನ ಕತೆ. ನನ್ನ ಕತೆ ಮುಗಿಸಲು ಮೇಲೊಬ್ಬ ಇದ್ದಾನೆ. ಈಗ ನಿನ್ನ ಕತೆ ಏನಾಗುವುದೆಂದು ಯೋಚನೆ ಮಾಡು. ಇಲ್ಲಿ ಯಾರು ಇಲ್ಲ. ಕದ್ದು ಮುಚ್ಚಿ ಸರಸವಾಡಿದರೆ ಯಾರು ನೋಡೋದಿಲ್ಲ. ತಿಳಿಯುತ್ತೆ ನನ್ನ ಡಾರ್ಲಿಂಗ್? ಯಾರು ಇಲ್ಲ ಅಂತ ನೀನೇನಾದ್ರೂ ನನ್ನ ತಂಟೆಗೆ ಬಂದಿದ್ದೀಯಾದ್ರೆ ನಿನ್ನ ದೇಹ ಮಣ್ಣು ಸೇರುವುದು. ಹೆಣ್ಣು ಅಂದ್ರೆ ಏನಂತ ತಿಳಿದುಕೊಂಡಿದ್ದೀಯೋ? ಹೇಳು, ನೀನು ಕರೆದಾಗ ಬರಲು ನಾನೇನು ಗಯ್ಯಾಳಿ ಹೆಣ್ಣಲ್ಲ, ಮಾನವಂತರ ಮನೆ ಸೊಸೆಯೋ ನಾನು. ಮಾನವಂತರು ಯಾರು? ಮಾನವಂತರು ಮಾಡೋದೆಲ್ಲ ಮಾಡಿ ತಾನು ಮಹಾಪುರುಷನಂತೆ ಹಾರಾಡುತ್ತಿರುವ ನಿನ್ನ ಮಾವ ಮಾನವಂತನೇ? ಮಾಡಿಕೊಂಡ ಹೆಂಡತಿಯನ್ನೇ ಮನೆಯಲ್ಲಿ ಬಿಟ್ಟು ಹೋದನಲ್ಲ ನಿನ್ನ ಗಂಡ ಮಾನವಂತನೇ? ಮಕ್ಕಳಾಗದಿದ್ದರೂ ತಾನು ಮಹಾಕರ್ತಿಯಂತೆ ಹಾರಾಡುತ್ತಿರುವ ನಿನ್ನಕ್ಕ ಸೀತಾ ಮಾನವಂತಳೆ? ಹೇಳು. ಏ ನರಾಧಮ, ಅವಳ ಚಪ್ಪಲಿಗೂ ಕೂಡ ನೀನು ಸರಿ ಇಲ್ಲ. ಅಂಥದ್ರಲ್ಲಿ ಅವಳ ಬಗ್ಗೆ ಇಲ್ಲದ ಸಲ್ಲದ ಕತೆ ಕಟ್ಟುತ್ತೀಯ. ಏ, ಹೆಚ್ಚಿಗೆ ಮರು ಮಾತಾಡದಿಲ್ಲಿಂದ ಹೊರಟು ಹೋಗೋ. ನನ್ನಣ್ಣನ ಬಗ್ಗೆ ತುಚ್ಚು ಮಾತಾಡುವ ಹುಚ್ಚು ಹೆಣ್ಣೆ, ಮೊದಲು ನಿನಗೆ ಬಂದಿರುವ ಗಂಡಾಂತರದಿಂದ ಕಾಪಾಡಿಕೋ. ಸುಮ್ಮನೆ ನನ್ನ ಸಿಟ್ಟನ್ನು ನೆತ್ತಿಗೇರಿಸಿ ಹತ್ಯೆಯಾಗಬೇಡ. ಏನು? ನನ್ನನ್ನ ಹತ್ಯೆಗೈಯಷ್ಟು ತಾಕತ್ತು ನಿನ್ನಲ್ಲಿದೆ. ಮೊದಲು ನಿನ್ನ ಪ್ರಾಣವನ್ನ ನೀನು ಉಳಿಸಿಕೋ. ನೋಡು, ಗುಡ್ಡಕ್ಕೆ ಒದರಿ ನರಿಯಂತೆ ಕೂಗಾಡಬೇಡ. ಇವನು ನರಿಯಲ್ಲ, ಸಿಂಹದ ಮರಿ. ನಾನು ಒಂದು ಸಲ ಕಣ್ಣಿಟ್ಟ ಮೇಲೆ ಮುಗಿಯಿತು, ಬೇಟೆಯಾಡದೆ ಬಿಡಲಾರೆ. ಹಸಿದು ಕುಂತ ಗಿಡುಗನ ಬಾಯಿಗೆ ಆಹಾರವಾಗು.
ಏನು ಪಾರಿವಾಳವೆಂದು ನನ್ನ ತಂಟೆಗೆ ಬಂದಿದ್ದೆ ಆದ್ರೆ ಹಾರಿ ಹೋಗುದು ನಿನ್ನ ಪ್ರಾಣ ಪಕ್ಷಿಯೋ. ಏಳು ಹೆಣ್ಣಲ್ಲ ಚಂಡಿ ಚಾಮುಂಡಿ. ಏನಾದ್ರೂ ನನ್ನ ತಂಟೆಗೆ ಬಂದಿದ್ದೀಯಾದ್ರೆ ನೀನು ಸುಮ್ಮನೆ ಕಣ್ಣೀರನ್ನ ಸುರಿಸ್ಬೇಡ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಇಲ್ಲಿಂದ ಹೊರಟು ಹೋಗೋ. ಮುಟ್ಟಾಳನೆಂದು ಕರೆದು ನನ್ನ ಸಿಟ್ಟನ್ನು ಪಡೆದೆಬ್ಬಿಸಿದೆ ಆ ದ್ರೋಹಿ. ಗಂಡನಿಲ್ಲದ ನಿನ್ನ ಮನೆಯಲ್ಲಿ ಒಂದು ಹೋಗಲೇ ನನ್ನ ವಯ್ಯಾರಿ. ಇವಳು ವಯ್ಯಾರಿ ಅಲ್ಲ, ಏನು ನನ್ನ ಕತ್ತನ್ನ ಸೀಳಿ ನನಗೆ ಮುತ್ತು ಕೊಡ್ತೀಯ? ಆ ತಾಕತ್ತು ನಿನ್ನಲ್ಲಿದೆಯೇನೋ? ಈ ವಿಷಯ ಏನಾದ್ರೂ ನನ್ನ ಮೈದುನ ಲಕ್ಷ್ಮಣಿಗೆ ಗೊತ್ತಾದ್ರೆ ನಿನ್ನನ್ನ ಒತ್ತು ಎದುರಿಸಿ ರಕ್ತ ಕುಡಿಯುತ್ತಾನೆ. ಎಚ್ಚರ! ನನಗೆ ಎಚ್ಚರ ಹೇಳುವ ತುಚ್ಚು ಹೆಣ್ಣೆ, ಹೆಚ್ಚು ಕಡಿಮೆ ಆದರೆ ಬಿಚ್ಚಿ ಬೀಳುತ್ತದೆ ನಿನ್ನ ದೇಹ. ಅವನು ಬರಲಿ, ನಿನ್ನ ಜೊತೆ ಅವನ ರಕ್ತವನ್ನು ಹರಿಸಿ ಬಿಡುತ್ತಾನೆ. ಬಾರೇ ನನ್ನ ಮೊದಲಾರಿ. ಬೇಡ, ದಯವಿಟ್ಟು ಬೇಡ. ಅತ್ತೆ ಲೇಸರತ, ಮೊದಲು ನನ್ನ ಅತ್ತಿಗೆಯನ್ನು ಕೈ ಬಿಡು. ಇಲ್ಲದಿದ್ದರೆ ಹಿಡಿದ ನಿನ್ನ ಕೈಗಳು ನನ್ನ ಕೊರಳಿಗೆ ಬಲಿಯಾಗುತ್ತದೆ ಮಗನೇ. ಓಹೋ, ಪೊಂಡ ಪರಶುರಾಮ, ಬಾರಲೇ, ನಿನ್ನ ಹಾದಿಯನ್ನೇ ಕಾಯುತ್ತಿದ್ದೆ. ಅಂದು ನನ್ನಣ್ಣನನ್ನು ಕೆಣಕಿದೆ, ಇಂದು ನನ್ನನ್ನು ಕೆಣಕಲು ಬಂದ್ರವೇ ಆ ಬಾರಲೇ. ಬಾರಲೇ ಸರತ, ನಾನು ಅದಕ್ಕಾಗಿಯೇ ಕಾಯುತ್ತಿರುವೆ. ಎರಡರಲ್ಲಿ ಒಂದು ತೀರ್ಮಾನ ಆಗೇ ಬಿಡಲಿ. ನಿನ್ನ ಕೈಯಿಂದ ನನ್ನ ಸಾವೋ ಅಥವಾ ನಿನ್ನ ಕೈಯಿಂದ ನನ್ನ ಸಾವೋ ಎಂದು. ಬಾರಲೇ ಪುಂಡ. ಲಕ್ಷ್ಮಣ್, ಬೇಡ, ದಯವಿಟ್ಟು ಅವನನ್ನ ಬಿಟ್ಬಿಡು. ಅವನನ್ನ ಪೊಲೀಸರಿಗೆ ಒಪ್ಪಿಸೋಣ. ತಡೆ ಅತ್ತಿಗೆ, ನಿಮ್ಮ ಮೇಲೆ ಕಾಮ ದೃಷ್ಟಿ ಬೀರಿದ ಇವನ ಕಣ್ಣನ್ನು ಕೆತ್ತು ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ. ನಿಮ್ಮ ಸ್ಪರ್ಶ ಮಾಡಿದ ಇವನ ಕೈಯನ್ನು ಕತ್ತರಿಸುತ್ತೇನೆ ಅತ್ತಿಗೆ, ಕತ್ತರಿಸುತ್ತೇನೆ. ಬೇಡ, ದಯವಿಟ್ಟು ಬೇಡ ಲಕ್ಷ್ಮಣ್, ಅವನನ್ನ ಬಿಟ್ಬಿಡು. ಲಕ್ಷ್ಮಣ, ನನ್ನನ್ನು ಬಿಟ್ಟು ಬಿಡು, ನನಗೆ ಪ್ರಾಣ ಭಿಕ್ಷೆ ನೀಡು. ಇನ್ನು ಮುಂದೆ ಇವಳ ತಂಟೆಗೆ ಬರಲಾರೆ. ನನ್ನ ತಪ್ಪನ್ನು ಕ್ಷಮಿಸು. ಲೇ ಶರತ, ನಿನ್ನ ನಾಟಕ ನನಗೆ ಚೆನ್ನಾಗಿ ಗೊತ್ತು ಮಗನೇ. ಇದನ್ನು ನಂಬಲು ನಾನೇನು ಮೂರ್ಖನಲ್ಲ. ಲೇ ಶರತ, ಇಂದು ನಿನ್ನನ್ನು ಬಿಡಲಾರೆ. ಲಕ್ಷ್ಮಣ, ದಯವಿಟ್ಟು ದಯವಿಟ್ಟು ಅವನನ್ನು ಬಿಟ್ಬಿಡು. ಯಾಕಪ್ಪ, ಅವನನ್ನು ನೀನು ಎತ್ತಿ ಕಡಿದು ಯಾಕೆ ಕೈಲಾಗದ ಹೇಡಿಯವನನ್ನು ಕೊಂದು ಈ ಭೂಮಿಯನ್ನ ನೀನು ಯಾಕಪ್ಪ ವಿಷ ಮಾಡ್ತೀಯ? ದೇವರು ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ನೋಡಿದೇನಲೇ ಶರತ, ತನಗೆ ಕಾಡಿದ ಕತ್ತೆ ಬಡವನನ್ನು ಕ್ಷಮಿಸಿದ ಕರುಣಾಮಯಿ ನನ್ನತ್ತಿಗೆ. ಹೊರಟು ಹೋಗು ಇಲ್ಲಿಂದ ಪಸುವೆ. ಹಾ ಅತ್ತಿಗೆ, ಮನೆಗೆ ನಡೆಯಿರಿ. ತುಂಬಾ ಧನ್ಯವಾದಗಳು ಮೈದುನ. ಸರಿಯಾದ ಸಮಯಕ್ಕೆ ಬಂದು ನೀನನ್ನ ಕಾಪಾಡಿದೆ. ನಿನಗೆ ಸದಾ ಚಿರಋಣಿಯಾಗಿರ್ತೀನಿ ನಾನು. ತುಂಬಾ ದೊಡ್ಡ ಮಾತು ಅತ್ತಿಗೆ. ಹೆಣ್ಣು ಮತ್ತು ಹಣ್ಣನ್ನು ಕಣ್ಣಂತೆ ಕಾಪಾಡಿಕೊಳ್ಳುವ ಹಳ್ಳಿ ಹುಲಿ ಕಣಮ್ಮ ಈ ನಿನ್ನ ಮೈದುನ. ಹಾ ಅತ್ತಿಗೆ, ಮನೆಗೆ ನಡೆಯಿರಿ. ಅಣ್ಣ ನಮ್ಮ ದಾರಿ ಕಾಯ್ತಿರುತ್ತಾನೆ.